Hello, Makler. Namaskara. Welcome to Namma FSLC Vedanta students. Nanima biology master teacher Baswaraj sir. But now you have to social madwa. Okay, na. So today's chapter is called as India land use and agriculture. E chapter now, what is the meaning of land use? Bere better properties senu. What is agriculture? What are the different types of agriculture? Adadmele different types of crops ಬಗ್ಗೆ ಮಾತಾಡ್ತೀವಿ. Students, video na end ವರೆಗೂ ನೋಡೋದು ಮರಿಬೇಡಿ. ಯಾಕಂದ್ರೆ end ಅಲ್ಲಿ I'll be teaching you LBS. ಈ ಚಾಪ್ಟರ್ ಇಂದ ನಿಮ್ಮ ಎಕ್ಸಾಮ್ ಅಲ್ಲಿ ಯಾವ ತರ ಕ್ವೆಶ್ಚನ್ ಬರ್ಬೋದು ಅಂತ ಕೂಡ ಎಡರ್ ಹೇಳ್ತೀನಿ. ಆಮೇಲೆ ಸ್ಟೂಡೆಂಟ್ಸ್ ಒಂದು ಅನೌನ್ಸ್ಮೆಂಟ್, ಇವತ್ತಿಂದ ಎವ್ರಿ ಸಿಂಗಲ್ ಡೇ ನಿಮ್ಗೆ ಒಂದು ಸೋಷಿಯಲ್ ಲೆಕ್ಚರ್ ಬಂದೇ ಬರುತ್ತೆ. ಎವ್ರಿ ಸಿಂಗಲ್ ಡೇ ಬರುತ್ತೆ. ಸೊ ನೀವೊಂದು ಅಭ್ಯಾಸ ಮಾಡ್ಕೊಂಡ್ಬಿಡಿ, ಎವ್ರಿ ಸಿಂಗಲ್ ಡೇ ಒಂದು ಸೋಷಿಯಲ್ ಲೆಕ್ಚರ್ ನ ರಿವೈಸ್ ಮಾಡ್ಕೊಂಡ್ಬಿಡಿ. ಸೊ ದಿಸ್ ಇಸ್ ಬಸವರಾಜ ಸ್ಟೂಡೆಂಟ್ಸ್. ಬನ್ನಿ ಸ್ಟಾರ್ಟ್ ಮಾಡುವ ಇವತ್ತಿನ ಕ್ಲಾಸು. ನೌ ಫಸ್ಟ್ ಥಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಲ್ಯಾಂಡ್ ಯೂಸ್. ನಿಮ್ಗೆ ಗೊತ್ತು, ನಾವು ಲ್ಯಾಂಡ್ ನ ತುಂಬಾ ಬೇರೆ ಐಟಮ್ಸ್ ಯೂಸ್ ಮಾಡ್ತೀವಿ. ಅಲ್ಲಿ ನಾವು ಏನೋ ಬೆಳೆಸೋದು, ಏನೋ ಬಿಲ್ಡಿಂಗ್ ಕಟ್ಟೋದು, ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಸೊ ದಟ್ ಇಸ್ ಬೇಸಿಕ್ ಇನ್ ಮೀನಿಂಗ್ ಆಫ್ ಲ್ಯಾಂಡ್ ಯೂಸ್. ಲ್ಯಾಂಡ್ ಯೂಸ್ ಮೀನ್ಸ್ ಮೇಕಿಂಗ್ ದ ಯೂಸ್ ಆಫ್ ಲ್ಯಾಂಡ್ ಫಾರ್ ವೇರಿಯಸ್ ಪರ್ಪಸಸ್. ಬೇರೆ ವಿಷಯಕ್ಕೋಸ್ಕರ ನಾವು ಲ್ಯಾಂಡ್ ನ ಯೂಸ್ ಮಾಡ್ತಾ ಇದೀವಿ. ಲೈಕ್ ಕಲ್ಟಿವೇಶನ್, ಫಾರೆಸ್ಟ್ರಿ, ಗ್ರಾಸ್ ಲ್ಯಾಂಡ್ ಅಂಡ್ ಫ್ಯಾಲೋ ಲ್ಯಾಂಡ್ ಅಂಡ್ ಲ್ಯಾಂಡ್ ಯೂಸ್ ಫಾರ್ ಪರ್ಪಸಸ್. ಈಗ ಇಲ್ಲಿ ಅಗ್ರಿಕಲ್ಚರ್ ನೋಡಿದ್ವಾ ಸ್ಟೂಡೆಂಟ್ಸ್? ಇಲ್ಲಿ ಇಲ್ಲ. ಸೊ ಅಗ್ರಿಕಲ್ಚರ್ ನ ಬಿಟ್ಟು ಬೇರೆ ಎದಕ್ಕಾದ್ರೂ ಯೂಸ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಎಸ್ ಲ್ಯಾಂಡ್ ಯೂಸ್. ಅಗ್ರಿಕಲ್ಚರ್ ನ ಬಿಟ್ಬಿಟ್ಟು. ಆಮೇಲೆ ಸ್ಟೂಡೆಂಟ್ ನೀವೇ ಹೇಳಿ, ನೀವು ರ್ಯಾಂಡಮ್ ಆಗಿ ಒಂದು ಲ್ಯಾಂಡ್ ನ ಯೂಸ್ ಮಾಡ್ತೀರಾ? ಇಲ್ಲ. ನೀವು ಚೆಕ್ ಮಾಡ್ತೀರಾ, ಈ ಲ್ಯಾಂಡ್ ಅಲ್ಲಿ ಕರೆಕ್ಟಾಗಿ ಇದೆಯಾ, ಕರೆಕ್ಟಾಗಿ ಇಲ್ವಾ, ಈ ಜಾಗ ಹೆಂಗಿದೆ, ಜಾಗ ಚೆನ್ನಾಗಿಲ್ವಾ, ಯೋಚನೆ ಮಾಡ್ತೀರಾ ತಾನೆ? ಆ ತರನೇ ನಾವು ಒಂದು ಲ್ಯಾಂಡ್ ನ ಯೂಸ್ ಮಾಡೋಕ್ಕಿಂತ ಮುಂಚೆ ದಟ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಯುಟಿಲೈಸೇಷನ್ ಆಫ್ ಲ್ಯಾಂಡ್. ನಾನು ಇದನ್ನ ಯೂಸ್ ಮಾಡ್ಬೇಕಾ ಮಾಡಬಾರ್ದಾ ಅಂತ ಅದನ್ನ ಬೇರೆ ಫ್ಯಾಕ್ಟರ್ಸ್ ನೋಟಿಸ್ ಮಾಡ್ತೀವಿ ನಾವು. ಫಾರ್ ಎಕ್ಸಾಂಪಲ್, ನ್ಯಾಚುರಲ್ ಫ್ಯಾಕ್ಟರ್ಸ್, ಅಲ್ಲಿ ಲ್ಯಾಂಡ್ ಫಾರ್ಮ್ ಹೆಂಗಿದೆ, ಕ್ಲೈಮೇಟ್ ಹೆಂಗಿದೆ, ಸಾಯಿಲ್ ಹೆಂಗಿದೆ. ಸ್ಟೂಡೆಂಟ್ ನೀವೇ ಹೇಳಿ, ನಿಮ್ಗೆ ಏನೋ ಬೆಳೆಸ್ಬೇಕು, ನಿಮ್ಗೆ ಕಾಟನ್ ಬೆಳೆಸ್ಬೇಕು. ನಿಮ್ಗೆ ಕಾಟನ್ ಬೆಳೆಸ್ಬೇಕಂದ್ರೆ ನೀವು ಯಾವ್ದಾದ್ರು ಸಾಯಿಲ್ ತಗೋಬೋದಾ ಒಂದು ಲ್ಯಾಂಡ್ ಅಲ್ಲಿ? ಇಲ್ಲ. ನಿಮಗೆ ಬ್ಲಾಕ್ ಸಾಯಿಲೇ ಬೇಕು. ಸೊ ನೀವೇನ್ ಮಾಡ್ಬೇಕು, ನಿಮಗೆ ಬೇಕಾದಂಗೆ ನೀವು ನ್ಯಾಚುರಲ್ ಫ್ಯಾಕ್ಟರ್ಸ್ ನೋಡ್ಬೇಕು, ಆ ಲ್ಯಾಂಡ್ ನ್ಯಾಚುರಲ್ ಫ್ಯಾಕ್ಟರ್ಸ್ ಹೆಂಗಿದೆ ಅಂತ. ನಿಮ್ಗೆ ಸೂಟ್ ಆದ್ರೆ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಎಕನಾಮಿಕ್ ಅಂಡ್ ಸೋಷಿಯಲ್ ಫ್ಯಾಕ್ಟರ್ಸ್, ಲ್ಯಾಂಡ್ ಹೋಲ್ಡಿಂಗ್ಸ್, ಪಾಪ್ಯುಲೇಷನ್ ಹೆಂಗಿದೆ ಆ ಲ್ಯಾಂಡ್ ಅಲ್ಲಿ, ಡಿಮಾಂಡ್ ಫಾರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಹೆಂಗಿದೆ, ಪ್ರೊಫೆಷನಲ್ ಆಟಿಟ್ಯೂಡ್ ಆಫ್ ದ ಪೀಪಲ್ ಹೆಂಗಿದೆ, ಸೋಷಿಯಲ್ ಕಂಡೀಷನ್ಸ್ ಹೆಂಗಿದೆ, ಅಂಡ್ ಮಾರ್ಕೆಟಿಂಗ್ ಫೆಸಿಲಿಟೀಸ್ ಹೆಂಗಿದೆ. ಸೊ ನೀವು ಲೆಟ್ಸೆ ಒಂದು ಲ್ಯಾಂಡ್ ನ ಯೂಸ್ ಮಾಡ್ಬೇಕಂದ್ರೆ, ಲೆಟ್ಸೆ ಒಂದು ಇಂಡಸ್ಟ್ರಿ ಬಿಲ್ಡ್ ಮಾಡ್ತೀರಾ ಅನ್ಕೊಳ್ಳಿ. ನೀವೊಂದು ಇಂಡಸ್ಟ್ರಿನ ಬಿಲ್ಡ್ ಮಾಡ್ತೀರಾ. ಅಲ್ಲಿ ನೀವು ಅವಾಗ ಏನ್ ಮಾಡ್ಬೇಕು, ನೀವು ಅಕ್ಕಪಕ್ಕ ಜಾಗ ಇದೆಯಲ್ಲ ಅದ್ ಹೆಂಗಿದೆ, ಅಲ್ಲಿ ಪಕ್ಕದಲ್ಲಿ ಅದು ಊರಿದ್ಯಾ, ಅಲ್ಲಿ ಅದೇನೋ ಡ್ಯಾಮ್ ಇದೆಯಾ, ನೀರು ಬರುತ್ತಾ ಅಲ್ಲಿಗೆ, ಚೆಕ್ ಮಾಡ್ತೀರಾ ತಾನೆ? ಮಾಡ್ತೀರಾ. ಅಲ್ಲಿ ಜನ ಹೆಂಗಿದ್ದಾರೆ ಆ ಏರಿಯಾದಲ್ಲಿ, ಚೆಕ್ ಮಾಡ್ತೀರಾ. ಆಮೇಲೆ ಅದರ್ ಫ್ಯಾಕ್ಟರ್ಸ್, ಟೆಕ್ನಾಲಜಿ, ಇರಿಗೇಷನ್ ಫೆಸಿಲಿಟಿ, ನೀರು ಬೇಕೇ ಬೇಕು. ಓಕೆ, ಹ್ಯೂಮನ್ ಕೆಪಬಿಲಿಟಿ ಅಂಡ್ ಲ್ಯಾಂಡ್ ಓನರ್ಶಿಪ್, ಯಾವ ಲ್ಯಾಂಡ್ ಹೆಂಗಿದೆ ಅದು. ಸೊ ಆಲ್ ಆಫ್ ದೀಸ್ ಆರ್ ಕಾಲ್ಡ್ as ಫ್ಯಾಕ್ಟರ್ಸ್ ಫಾರ್ ಯುಟಿಲೈಸೇಷನ್ ಆಫ್ ಲ್ಯಾಂಡ್. ಒಂದು ಲ್ಯಾಂಡ್ ನ ಯೂಸ್ ಮಾಡ್ಬೇಕಂದ್ರೆ ಯು ನೀಡ್ ಟು ಲುಕ್ ಅಟ್ ಆಲ್ ಆಫ್ ದ ಡಿಫರೆಂಟ್ ಫ್ಯಾಕ್ಟರ್ಸ್. ನಿಮಗೆ ಸೂಟ್ ಆದಾಗ ನೋಡ್ಕೋಬೇಕು ನೀವು. ಓಕೆನಾ? ನಾವು ಸ್ಟೂಡೆಂಟ್ಸ್, ನಾವು ನೆಕ್ಸ್ಟ್ ಥಿಂಗ್ ಇಸ್ ಕಾಲ್ಡ್ as ಟೈಪ್ಸ್ ಆಫ್ ಲ್ಯಾಂಡ್. ಆಬ್ವಿಯಸ್ಲಿ ಎಲ್ಲ ಲ್ಯಾಂಡ್ ಸೇಮ್ ಇರಲ್ಲ, ಬೇರೆ ತರ ಲ್ಯಾಂಡ್ಸ್ ಇರುತ್ತೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ as ನೆಟ್ ಝೋನ್ ಏರಿಯಾ, ಫಾರೆಸ್ಟ್ ಏರಿಯಾ, ಯೂಸ್ ಆಫ್ ಲ್ಯಾಂಡ್ ಫಾರ್ ಪರ್ಪಸ್ ಅದರ್ ದನ್ ದ ಕಲ್ಟಿವೇಶನ್. ಇದೊಂದು ಬೇರೆ ಕಡೆ ಬಂದ್ಬಿಡಿದೆ. ಓಕೆ, ಫ್ಯಾಲೋ ಲ್ಯಾಂಡ್, ಗ್ರಾಸ್ ಲ್ಯಾಂಡ್, ಅನ್ಕಲ್ಟಿವೇಟೆಡ್ ಲ್ಯಾಂಡ್, ರೈಟ್? ಸೊ ಅಲ್ಲಿ ಬೇರೆ ತರ ಲ್ಯಾಂಡ್ಸ್ ಇದೆ ಇಲ್ಲಿ. ಓಕೆನಾ? ಸೊ ನಿಮ್ಗೆ ಡಯಾಗ್ರಾಮ್ಸ್ ತೋರಿಸ್ತೀನಿ, ಆರಾಮಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಒನ್ ಇಸ್ ಕಾಲ್ಡ್ as ನೆಟ್ ಝೋನ್ ಏರಿಯಾ. ಏನಪ್ಪ ನೆಟ್ ಝೋನ್ ಏರಿಯಾ ಅಂತಂದ್ರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಲ್ಯಾಂಡ್ ಯೂಸ್ ಇನ್ ಇಂಡಿಯಾ. ಸೊ ನೆಟ್ ಝೋನ್ ಏರಿಯಾ ಇಸ್ ದ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಲ್ಯಾಂಡ್. ಇದು ಯಾಕೆ ಇಂಪಾರ್ಟೆಂಟ್? ನೀವೇ ಹೇಳಿ, ನಮ್ಮ ಇಂಡಿಯಾದಲ್ಲಿ ನಾವು ಅಗ್ರಿಕಲ್ಚರ್ ಮಾಡ್ತೀವಿ ತಾನೆ? ಅಗ್ರಿಕಲ್ಚರ್ ಮಾಡ್ತೀವಿ, ರೈಟ್? ದ ಮೇಜರ್ ಪೋರ್ಷನ್ ಆಫ್ ದ ಲ್ಯಾಂಡ್ ಇಸ್ ಯೂಸ್ಡ್ ಸೋಲಿ ಫಾರ್ ಕಲ್ಟಿವೇಶನ್ or ಅಗ್ರಿಕಲ್ಚರ್ ಯೂಸ್ ಮಾಡ್ತೀವಿ ಇದನ್ನ. ಓಕೆನಾ? ಸೊ ಮೇನ್ ಅಗ್ರಿಕಲ್ಚರ್ ಬಗ್ಗೆ ಮಾತಾಡಲ್ಲ ಇಲ್ಲಿ, ನಾವು ಕಲ್ಟಿವೇಶನ್ ಬಗ್ಗೆ ಮಾತಾಡ್ತೀವಿ. ಓಕೆನಾ? ಸೊ ಕಲ್ಟಿವೇಶನ್ ಯೂಸ್ ಮಾಡ್ತೀವಿ. ಇಂಡಿಯಾ ರ್ಯಾಂಕ್ ಸೆಕೆಂಡ್ ಇನ್ ದ ವರ್ಲ್ಡ್ ಇನ್ ದ ಎಕ್ಸ್ಟೆಂಟ್ ಆಫ್ ಏರಿಯಾ ಅಂಡರ್ ಕಲ್ಟಿವೇಶನ್ ಆಫ್ಟರ್ US. ಸೊ ಇಂಡಿಯಾ ವರ್ಲ್ಡ್ ಅಲ್ಲೇ ಸೆಕೆಂಡ್ ರ್ಯಾಂಕು ಕಲ್ಟಿವೇಶನ್ ಅಲ್ಲಿ, ಏನೋ ಬೆಳೆಸೋದ್ರಲ್ಲಿ. ಓಕೆನಾ? ಕಲ್ಟಿವೇಶನ್ ಇಸ್ ಮೋರ್ ದನ್ 60% ಇನ್ ಪಂಜಾಬ್, ಹರಿಯಾಣ, ವೆಸ್ಟ್ ಬೆಂಗಾಲ್ ಅಂಡ್ ಉತ್ತರ ಪ್ರದೇಶ, ಬಿಹಾರ್. ಸೊ ನೋಟಿಸ್ ಮಾಡಿದ್ರೆ ಈ ನಾರ್ತ್ ಇಂಡಿಯಾ ಇದೆಯಲ್ಲ, ಆ ನಾರ್ತ್ ಇಂಡಿಯಾದಲ್ಲಿ ಕಲ್ಟಿವೇಶನ್ ತುಂಬಾ ಮಾಡ್ತಾರೆ. ಆಮೇಲೆ ಆ ಲ್ಯಾಂಡ್ ಇದೆಯಲ್ಲ, ಕಲ್ಟಿವೇಶನ್ ಮಾಡ್ತಿರೋ ಲ್ಯಾಂಡ್, ದಟ್ ಇಸ್ ಕಾಲ್ಡ್ as ನೆಟ್ ಝೋನ್ ಏರಿಯಾ. ನೋಡಿ, ಈ ತರದ್ದು ನೆಟ್ ಝೋನ್ ಏರಿಯಾ, ಈ ತರ ಕಲ್ಟಿವೇಶನ್ ಮಾಡೋದು, ಏನೋ ಬೆಳೆಸೋದು, ಬೇಸಿಕಲಿ ನೆಟ್ ಝೋನ್ ಏರಿಯಾ ಬಂತಲ್ಲಿ. ಓಕೆನಾ? ನಾ ವಾಟ್ ಇಸ್ ಸೆಕೆಂಡ್ ಒನ್ ಸ್ಟೂಡೆಂಟ್? ಸೆಕೆಂಡ್ ಇಸ್ ಕಾಲ್ಡ್ as ಫಾರೆಸ್ಟ್ ಲ್ಯಾಂಡ್. ಗೊತ್ತು ಆಬ್ವಿಯಸ್ಲಿ, ಫಾರೆಸ್ಟ್ ಲ್ಯಾಂಡ್ ಅಂದ್ರೆ ಫಾರೆಸ್ಟ್ ಇರೋ ಲ್ಯಾಂಡ್ ಅದು. ಓಕೆನಾ? ಸೊ ದ ಟೋಟಲ್ ಏರಿಯಾ ಅಂಡರ್ ಫಾರೆಸ್ಟ್ ಇಸ್ ಇನ್ ಇಂಡಿಯಾ ಇಸ್ ಓನ್ಲಿ 21.71%. ಸೊ ನಮ್ಮ ಇಂಡಿಯಾದಲ್ಲಿ ನಮ್ದು ಏರಿಯಾ ಕಂಪೇರ್ ಮಾಡಿದ್ರೆ ಪರ್ಸೆಂಟೇಜ್ ಆಫ್ ಫಾರೆಸ್ಟ್ ಇಸ್ 21.7%. ಅದು ಒಳ್ಳೇದಾ ಕೆಟ್ಟದಾ? ಬನ್ನಿ ನೋಡೋದ. ಈಗ ನೋಡಿ,
ಇಟ್ ವಾಸ್ 16.2% ಇನ್ 1950. ಸೊ ಅವಾಗ ಕಮ್ಮಿ ಇತ್ತು. ಸೊ ಒಳ್ಳೇದಾಗ್ತಾನೆ. ಸೊ ಫಾರೆಸ್ಟ್ ಏರಿಯಾ ಜಾಸ್ತಿ ಆಗಿದೆ ಅಂದ್ರು. ಓಕೆನಾ? ಅಕಾರ್ಡಿಂಗ್ ಟು ದ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ 33% ಆಫ್ ದ ಏರಿಯಾ ಶುಡ್ ಬಿ ಕವರ್ಡ್ ವಿತ್ ಫಾರೆಸ್ಟ್. ಒಂದು ಕಂಟ್ರಿ ಇದು 33% ಫಾರೆಸ್ಟ್ ಇರಬೇಕು. ಬಟ್ ನಮ್ದಿದೆಯಾ? ಇಲ್ಲ. ಸೊ ವಿ ಆರ್ ನಾಟ್ ದೇರ್ ಯೆಟ್. ಅದಿಲ್ಲ ನಮ್ಗಿನ್ನ. ಮಿನಿಮಮ್ 33% ಇರಬೇಕು, ಬಟ್ ನಮ್ಗಿಲ್ಲ. ನಮ್ದು 21.7% ಇದೆ ಅಷ್ಟೇ ಈಗ. ಓಕೆನಾ? ಒಳ್ಳೇದಲ್ಲ ಅದು. ಓಕೆ, ಸೊ ದಿಸ್ ಇಸ್ ಯೋರ್ ಫಾರೆಸ್ಟ್ ಏರಿಯಾ ಸ್ಟೂಡೆಂಟ್ಸ್. ಫಾರೆಸ್ಟ್ ಏರಿಯಾ 21.7% ಇದೆ ಸದ್ಯಕ್ಕೀಗ. ಓಕೆನಾ? ನಾವು ಸ್ಟೂಡೆಂಟ್ಸ್, ನಾವು ಲ್ಯಾಂಡ್ ಯೂಸ್ ಫಾರ್ ನಾನ್ ಅಗ್ರಿಕಲ್ಚರ್ ಪರ್ಪಸಸ್. ಇದು ನೆಟ್ ಝೋನ್ ಏರಿಯಾ ಕಲ್ಟಿವೇಶನ್ಗೆ, ಇದು ಫಾರೆಸ್ಟ್ಗೆ. ನಾವು ವಾಟ್ ಡು ಐ ಮೀನ್ ಬೈ ನಾನ್ ಅಗ್ರಿಕಲ್ಚರ್ ಪರ್ಪಸ್ ಅಂದ್ರೆ ಏನು ನೋಡಿ. ಸಮ್ ಲ್ಯಾಂಡ್ ಇಸ್ ಯೂಸ್ ಫಾರ್ ಪರ್ಪಸ್ ಅದರ್ ದನ್ ದ ಅಗ್ರಿಕಲ್ಚರ್, ಸಚ್ ಆಸ್ ದ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್, ಡ್ಯಾಮ್ಸ್ ಆಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ ಮನೆ ಇರೋದು, ನಿಮ್ ಮನೆ ಇದೆಯಲ್ಲ, ಅದು ದಟ್ ಇಸ್ ವಾಟ್, ನಿಮ್ ಮನೆ ಇರೋದು ಇದು ಲ್ಯಾಂಡ್ ಯೂಸ್ ಫಾರ್ ನಾನ್ ಅಗ್ರಿಕಲ್ಚರ್ ಪರ್ಪಸಸ್. ಯಾಕಂದ್ರೆ ಆಬ್ವಿಯಸ್ಲಿ ಅಗ್ರಿಕಲ್ಚರ್ ಮಾಡ್ತಿಲ್ಲ, ಅಲ್ಲಿ ಬಿಲ್ಡಿಂಗ್ ಕಟ್ಟಿದೀರಾ, ಮನೆ ಕಟ್ಟಿದೀರಾ, ಪಕ್ಕದಲ್ಲಿ ಒಂದು ಡ್ಯಾಮ್ ಇರುತ್ತೆ, ಅಗ್ರಿಕಲ್ಚರ್ ಪರ್ಪಸ್ ಬಿಟ್ಟಿ. ಓಕೆನಾ? ನಾವು ಸ್ಟೂಡೆಂಟ್ಸ್, ನಾವು ನೆಕ್ಸ್ಟ್ ಸ್ಟೂಡೆಂಟ್ ನೋಡಿ, ಈ ತರ ಬಿಲ್ಡಿಂಗ್ ಡ್ಯಾಮ್ ಕಟ್ಬಿಡೋದು, ಈ ತರ ಬಿಲ್ಡಿಂಗ್ಸ್ ಮನೆ ಕಟ್ಕೊಂಡ್ಬಿಡೋದು, ಇಲ್ಲಿ ಫ್ಯಾಕ್ಟ್ರಿ ಕಟ್ಕೊಂಡ್ಬಿಡೋದು, ಫ್ಯಾಕ್ಟ್ರೀಸು. ಸೊ ಅದು ಓಕೆ. ನೆಕ್ಸ್ಟ್ ಇಸ್ ಕಾಲ್ಡ್ ಎಸ್ ಫ್ಯಾಲೋ ಲ್ಯಾಂಡ್ ಸ್ಟೂಡೆಂಟ್. ಫ್ಯಾಲೋ ಲ್ಯಾಂಡ್ ಅಂದ್ರೆ ವೇಸ್ಟ್ ಲ್ಯಾಂಡ್, ಅದು ಅಲ್ಲಿ ಏನು ಬೆಳೆಯಕ್ಕಾಗಲ್ಲ. ಓಕೆನಾ? ದಿಸ್ ಇಸ್ ದ ಲ್ಯಾಂಡ್ ಲೆಫ್ಟ್ ಅನ್ಕಲ್ಟಿವೇಟೆಡ್, ಅದೇನು ಬೆಳೆಯಕ್ಕಾಗಲ್ಲ ನಾವಲ್ಲಿ. ಡ್ಯೂ ಟು ದ ಡಿಮಾಂಡ್ ಆಫ್ ದ ಲ್ಯಾಂಡ್ ಫಾರ್ ಅಗ್ರಿಕಲ್ಚರ್, fallow land is now being utilized for agriculture with rapid technology. ನೋಡಿ, ಈ ಲ್ಯಾಂಡ್ ಯೂಸ್ಲೆಸ್, ಇಲ್ಲಿ ನ್ಯೂಟ್ರಿಯನ್ಸ್ ಇಲ್ಲ, ಏನು ಇಲ್ಲ ಪ್ರಾಬ್ಲಿ, ಅದಕ್ಕೆ ಇದನ್ನ ಲ್ಯಾಂಡ್ನ ಬ್ಯಾರನ್ ಲ್ಯಾಂಡ್ನ ಬಿಟ್ಬಿಟ್ಟು ನಾವು, ಲ್ಯಾಂಡ್ ಯೂಸ್ ಇಲ್ಲ ಇದು. ಬಟ್ ನಾವೇನ್ ಮಾಡ್ತಿದ್ವಿ ಗೊತ್ತಾ, ಈಗ ಈ ಲ್ಯಾಂಡ್ ಯೂಸ್ ಆಗ್ತಾ ಇಲ್ಲ ಗೊತ್ತಾ, ಅಲ್ಲೂ ಕೂಡ ಅಗ್ರಿಕಲ್ಚರ್ ಮಾಡ್ತಿದ್ವಿ. ಯಾವ ತರ ಟೆಕ್ನಾಲಜಿ ಯೂಸ್ ಮಾಡ್ಬಿಟ್ಟು, ಆ ಸಾಯಿಲ್ ಸ್ವಲ್ಪ ಲೂಸ್ ಮಾಡೋದು, ಅಲ್ಲಿ ಫರ್ಟಿಲೈಸರ್ ಹಾಕೋದು ಮಾಡ್ಬಿಟ್ಟು. ಬಟ್ ಎಲ್ಲ ಲ್ಯಾಂಡ್ ಯೂಸ್ ಮಾಡ್ಲೇಬೇಕು ನಾವು, ಆಬ್ವಿಯಸ್ಲಿ. ಓಕೆನಾ? ನಾವು ವಾಟ್ ಇಸ್ ಗ್ರಾಸ್ ಲ್ಯಾಂಡ್ಸ್? ಹಿಮಾಚಲ್ ಪ್ರದೇಶ್ ಹ್ಯಾಸ್ ದ ಹೈಯೆಸ್ಟ್ ಏರಿಯಾ ಆಫ್ ಅಂಡರ್ ಗ್ರಾಸ್ ಲ್ಯಾಂಡ್. ಸ್ಟೂಡೆಂಟ್ಸ್, ನೀವು ಡಿಸ್ಕವರಿ ಚಾನಲ್ ನೋಡಿದ್ರೆ, ಡಿಸ್ಕವರಿ ಚಾನಲ್ಸ್ ಅಲ್ಲಿ ಲಯನ್ ನೋಡಿದಿರಾ? ಲಯನ್ ಓಡಾಡ್ತಾ ಇರುತ್ತೆ ಎಲ್ಲ ಕಡೆನು, ಪಕ್ಕದಲ್ಲಿ ಹುಲ್ಲು ಇರುತ್ತೆ ಎಲ್ಲ ಕಡೆ, ಹುಲ್ಲು ಗ್ರಾಸ್ ಲ್ಯಾಂಡ್ ಅದು. ಓಕೆನಾ? ಸೊ ಲಯನ್ ಇಸ್ ಪ್ರೆಸೆಂಟ್ ಇನ್ ಗ್ರಾಸ್ ಲ್ಯಾಂಡ್, ಟೈಗರ್ ಇಸ್ ಪ್ರೆಸೆಂಟ್ ಇನ್ ಜಂಗಲ್. ಮತ್ತೆ ನಾವು ಲಯನ್ ಕಿಂಗ್ ಆಫ್ ಜಂಗಲ್ ಯಾಕಂತೀವಿ? ಮುಂದೆ ಹೇಳ್ತೀವಿ, ಒಂದು ಕ್ಲಾಸ್ ಹೇಳ್ತೀನಿ. ಓಕೆನಾ? ಸೊ ಲಯನ್ ಇಸ್ ಪ್ರೆಸೆಂಟ್ ಇನ್ ಗ್ರಾಸ್ ಲ್ಯಾಂಡ್ಸ್. ನೋಡ್ತಿರಲ್ಲ ಸವಾನಾಸು, ಅಲ್ಲಿ ಎಲ್ಲಾ ಕಡೆ ಹುಲ್ಲು ಇರುತ್ತೆ, ಹುಲ್ಲು, ಅಲ್ಲಿ ಗ್ರಾಸ್ ಲ್ಯಾಂಡ್ಸ್ ಲಯನ್ಸ್ ಇರುತ್ತೆ. ಅದರ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್ಸ್ ಅಂದ್ರೇನು? ಲ್ಯಾಂಡ್ ದಟ್ ವಾಸ್ ಐದರ್ ಯೂಸ್ ಫಾರ್ ಅಗ್ರಿಕಲ್ಚರ್ ಇಸ್ ನೌ ಲೆಫ್ಟ್ ಅನ್ಕಲ್ಟಿವೇಟೆಡ್ ಡ್ಯೂ ಟು ದ ಚೇಂಜ್ ಇನ್ ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ಸಾಯಿಲ್. ನೋಡಿ, ಇದಕ್ಕೆ ಮತ್ತೆ ಇದಕ್ಕೆ ಡಿಫ್ರೆನ್ಸ್ ಏನ್ ಗೊತ್ತಾ? ಇದು ವೇಸ್ಟ್ ಸ್ಟಾರ್ಟಿಂಗ್ ಇಂದಾನೆ, ಇದು ವೇಸ್ಟ್ ಆಮೇಲೆ ಆಯ್ತು. ಇದು ಸ್ಟಾರ್ಟಿಂಗ್ ಅಲ್ಲಿ ಕಲ್ಟಿವೇಶನ್ ಆಗ್ತಾ ಇತ್ತು, ಬಟ್ ಆ ಸಾಯಿಲ್ ನ್ಯೂಟ್ರಿಷನ್ ಕಳೆದೋದ್ಮೇಲೆ ಆಮೇಲೆ ಬಿಟ್ಬಿಟ್ಟಿದ್ದೀನಿ ನಾವನ್ನ. ದಟ್ ಇಸ್ ದ ಮೇನ್ ಡಿಫರೆನ್ಸ್. ಇದು ಸ್ಟಾರ್ಟಿಂಗ್ ಇಂದಾನೆ ಅನ್ಕಲ್ಟಿವೇಬಲ್, ಇದು ಆಮೇಲೆ ಆಯ್ತು ಇದು. ಓಕೆನಾ? ಸೊ ದೋಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಲ್ಯಾಂಡ್ ಸ್ಟೂಡೆಂಟ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಲ್ಯಾಂಡ್. ಈಗ ನಾವು ಅಗ್ರಿಕಲ್ಚರ್ ಬಗ್ಗೆ ಮಾತಾಡೋದ ಸ್ಟೂಡೆಂಟ್ಸ್. ಅಗ್ರಿಕಲ್ಚರ್ ನಿಮ್ಮೆಲ್ಲರಿಗೂ ಇಷ್ಟ ಸ್ಟೂಡೆಂಟ್ಸ್? ಹೇಳ್ಬೇಕಂದ್ರೆ ನಮ್ಮ ಊರಲ್ಲೂ ಕೂಡ ಅಗ್ರಿಕಲ್ಚರ್ ಮಾಡ್ತಾರೆ. ನಿಮ್ಮ ಊರಲ್ಲೂ ಮಾಡ್ತಾರ ಸ್ಟೂಡೆಂಟ್ಸ್? ಬೇಗ ಹೇಳಿ. ಅಕಸ್ಮಾತ್ ನಿಮ್ಮ ಊರಲ್ಲಿ ಅಗ್ರಿಕಲ್ಚರ್ ಮಾಡ್ತಿದ್ರೆ ನಿಮ್ಮ ಊರಲ್ಲಿ ಏನ್ ಬೆಳೆಸ್ತಾರೆ ಅಂತ ಹೇಳಿ ನಂಗೆ ಸ್ಟೂಡೆಂಟ್ಸ್. ಇಫ್ ಯು ಆರ್ ಫ್ರಮ್ ಮಂಡ್ಯ ಕಡೆ ಆಗಿದ್ರೆ ಕಬ್ಬು ಎಲ್ಲ ಬೆಳೆಸ್ತಾರೆ, ರಾಗಿ ಬೆಳೆಸ್ತಾರೆ ಮಂಡ್ಯ ಕಡೆ. ಇಫ್ ಯು ಆರ್ ಫ್ರಮ್ ನಾರ್ತ್ ಕರ್ನಾಟಕ, ಅಲ್ಲಿ ಈಗ ಉಳ್ಳಾಗಡ್ಡಿ ಬೆಳೆಸ್ತಾರೆ ತುಂಬಾ, ರೈಟ್? ಆಮೇಲೆ ಪಲ್ಸಸ್ ಬೆಳೆಸ್ತಾರೆ ತುಂಬಾ ಅಲ್ಲಿ. ಮುಂಚೆ ಕಾಲದಲ್ಲಿ ಜವಾರ್ ಬೆಳೆಸ್ತಾ ಇದ್ರು. ಸೊ ನಿಮ್ ಊರಲ್ಲಿ ಏನ್ ಬೆಳೆಸ್ತಾರೆ ಸ್ಟೂಡೆಂಟ್ಸ್, ನಂಗೆ ಕಮೆಂಟ್ ಸೆಕ್ಷನ್ ಹಾಕೋದು ಮರಿಬೇಡಿ ಇವತ್ತು. ಓಕೆನಾ? ನಾವು ಅಗ್ರಿಕಲ್ಚರ್ ಬಗ್ಗೆ ಮಾತಾಡೋಣ. ವಾಟ್ ಇಸ್ ಅಗ್ರಿಕಲ್ಚರ್? ಅಗ್ರಿಕಲ್ಚರ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಆಕ್ಯುಪೇಷನ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಆಬ್ವಿಯಸ್ಲಿ ಮುಂಚೆ ಕಾಲದಿಂದನೂ ಕೂಡ ಅಗ್ರಿಕಲ್ಚರ್ ಮಾಡ್ತಾ ಬಂದಿದ್ದಾರೆ, ತುಂಬಾ ವರ್ಷದಿಂದ. ಓಕೆನಾ? ಹ್ಯೂಮನ್ಸ್ have practiced agriculture since the beginning of civilization. That it is described as the art of cultivating the land. ಒಂದು ಲ್ಯಾಂಡ್ ನ ಕಲ್ಟಿವೇಟ್ ಮಾಡೋದೇ ಅಗ್ರಿಕಲ್ಚರ್. ಓಕೆನಾ? ಒಂದು ಲ್ಯಾಂಡ್ ನ ಕಲ್ಟಿವೇಶನ್ ಮಾಡೋದು ಅಗ್ರಿಕಲ್ಚರ್. ಇಟ್ಸ್ ಅನ್ ಆರ್ಟ್. ಆಬ್ವಿಯಸ್ಲಿ ಸ್ಟೂಡೆಂಟ್ಸ್, ತುಂಬಾ ಕಷ್ಟ ಇದು, ರೈಟ್? ದ ಅಗ್ರಿಕಲ್ಚರ್ ಇನ್ವಾಲ್ವ್ಸ್ ಕಲ್ಟಿವೇಶನ್ ಆರ್ ಟಿಲ್ಲಿಂಗ್ ಆಫ್ ದ ಲ್ಯಾಂಡ್ ಅಂಡ್ ಗ್ರೋಯಿಂಗ್ ಕ್ರಾಪ್ಸ್. ಸೊ ಕ್ರಾಪ್ಸ್ ನ ಸಾಯಿಲ್ ನ ಲೂಸ್ ಮಾಡೋದು, ಅಲ್ಲಿ ಕ್ರಾಪ್ಸ್ ನ ಹಾಕೋದು, ಬೆಳೆಸೋದು, ನೀರ್ ಹಾಕೋದು, ಎಲ್ಲ ಅಗ್ರಿಕಲ್ಚರ್. ನಾ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಫಿಶರೀಸ್, ಕ್ಯಾಟಲ್ ರೇರಿಂಗ್ ಅಂಡ್ ಫಾರೆಸ್ಟ್ರಿ. ಸೊ ದಟ್ ಇಸ್ ದ ಡಿಫರೆನ್ಸ್ ಸ್ಟೂಡೆಂಟ್ಸ್. ಒಂದು ಅಗ್ರಿಕಲ್ಚರ್ ಅಂತ ಅಂದಾಗ ಅದರಲ್ಲಿ ಫಿಶರೀಸು, ಕ್ಯಾಟಲ್ ರೇರಿಂಗು, ಫಾರೆಸ್ಟ್ರಿ ಇದೆಲ್ಲ ಕೂಡ ಬರುತ್ತೆ ಅದರಲ್ಲಿ. ಬಟ್ ಕಲ್ಟಿವೇಶನ್ ಅಲ್ಲಿ ಬರೀ ಗಿಡ ಬೆಳೆಸೋದು. ಡಿಫರೆನ್ಸ್ ಸ್ಟೂಡೆಂಟ್, ಡಿಫರೆನ್ಸ್, ಸರಿನಾ? ಇಂಕ್ಲೂಡ್ ಫಿಶರೀಸ್, ಕ್ಯಾಟಲ್ ರೇರಿಂಗ್ ಅಂಡ್ ಫಾರೆಸ್ಟ್ರಿ ಎಲ್ಲ ಅಗ್ರಿಕಲ್ಚರ್ ಬರುತ್ತೆ. ಬಟ್ ಕಲ್ಟಿವೇಶನ್ ಅಲ್ಲಿ ಬರೀ ಗಿಡ ಬೆಳೆಸೋದು. ಓಕೆನಾ? ನಾ ಸ್ಟೂಡೆಂಟ್ಸ್, ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಬೇಕಾ ಸ್ಟೂಡೆಂಟ್? ಬೇಕು. ಊಟ ಬೇಕಾ ನಿಮ್ಗೆ? ಊಟ ತಿನ್ಬೇಕಾ? ಊಟ ತಿನ್ಬೇಕಂದ್ರೆ ಅಗ್ರಿಕಲ್ಚರ್ ಮಾಡಬೇಕು. ಸಿಂಪಲ್ as that. ನೋಡಿ, ಇಲ್ಲಿ ಅಗ್ರಿಕಲ್ಚರ್ ಇಸ್ ದ ಮೇನ್ ಆಕ್ಯುಪೇಷನ್ ಇನ್ ಇಂಡಿಯನ್ಸ್. ಇಟ್ ಇಸ್ ಪ್ರಾಕ್ಟಿಸ್ ಅಕ್ರಾಸ್ ಆಲ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಇನ್ ವೇರಿಯಸ್ ಫಾರ್ಮ್ಸ್. ಆಬ್ವಿಯಸ್ಲಿ ನಮ್ಮ ಊರಲ್ಲೂ ಕೂಡ ಮಾಡ್ತಾರೆ. ಇಟ್ ಪ್ರೊವೈಡ್ಸ್ ಫುಡ್ ಗ್ರೇನ್ಸ್ ಟು ದ ಲಾರ್ಜ್ ಪಾಪ್ಯುಲೇಷನ್ ಆಫ್ ಇಂಡಿಯಾ. ನಮ್ ಇಂಡಿಯಾ ಆಲ್ಮೋಸ್ಟ್ ವೆಜಿಟೇರಿಯನ್, ನಿಮ್ಗೆ ಗೊತ್ತು. ಆ ಎಲ್ಲದಕ್ಕೂ ಊಟ ಬೇಕು ತಾನೆ? ಊಟ ಬೇಕು, ಅಗ್ರಿಕಲ್ಚರ್ ಇಂದಾನೆ. ನಾವು
ಇಟ್ ಇಸ್ ಸೆಲ್ಫ್ subsistence occupation offering highest employment opportunities compared to the other sectors. ಕೆಲಸ ಸಿಗುತ್ತೆ ಇಲ್ಲಿ. ಓಕೆನಾ, ನಿಮ್ಮ ಹತ್ರ ಲ್ಯಾಂಡ್ ಇದ್ರೆ ಕೆಲಸ ಸಿಗುತ್ತೆ, ಲ್ಯಾಂಡ್ ಇಲ್ಲ ಅಂದ್ರೆ ಬೇರೆ ಟೋಟಲ್ ಮಾಡಿ ಕೆಲಸನ. ಓಕೆನಾ, ಮೆನಿ ಇಂಡಸ್ಟ್ರೀಸ್ ಇನ್ ಇಂಡಿಯಾ ಡಿಪೆಂಡ್ ಆನ್ ಅಗ್ರಿಕಲ್ಚರ್ ರಾ ಮಟೀರಿಯಲ್ಸ್ಗೋಸ್ಕರ. ನೋಡಿ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಓಕೆನಾ, ಓಕೆ, ಪೇಪರ್ ಸ್ಟೂಡೆಂಟ್ಸ್, ಪೇಪರ್ ಎಲ್ಲಿಂದ ಬರುತ್ತೆ? ಪೇಪರ್ ಎಲ್ಲಿಂದ ಬರುತ್ತೆ? ಪೇಪರ್ ಬರೋದು ಪ್ಲಾಂಟ್ಸ್ ಇಂದ. ಪ್ಲಾಂಟ್ಸ್ ಎಲ್ಲಿಂದ ಬರುತ್ತೆ? ಅಗ್ರಿಕಲ್ಚರ್ ಇಂದ. ಸೊ ಪೇಪರ್ ರಾ ಮಟೀರಿಯಲ್ ಇಸ್ ಗೋನ್ ಬಿ ದ ಪ್ಲಾಂಟ್ಸ್. ಓಕೆ, ಈ ಬಟ್ಟೆ ಉಲನ್, ಲೆಟ್ಸ್ ಸೇ ಒಂದು ಉಲನ್, ಸಿಂಥೆಟಿಕ್ ಇದು, ಬಟ್ ಲೆಟ್ಸ್ ಸೇ ಇರೋದು ಉಲನ್, ಕಾಟನ್ ಶರ್ಟ್. ಈ ಕಾಟನ್ ಶರ್ಟ್ ಎಲ್ಲಿಂದ ಬರುತ್ತೆ? ಕಾಟನ್ ಗಿಡದಿಂದ. ಸಿಲ್ಕ್ ಸ್ಯಾರಿ, ಆ ಸಿಲ್ಕ್ ಎಲ್ಲಿಂದ ಬರುತ್ತೆ? ಇನ್ಸೆಕ್ಟ್ ಇಂದ ಬರುತ್ತೆ. ಸೊ ಅದು ಕೂಡ ಇಲ್ಲಿ ಬರುತ್ತೆ, ಅಗ್ರಿಕಲ್ಚರ್ ಬರುತ್ತೆ, ಸಿಲ್ಕ್ ಸ್ಯಾರಿ ಕೂಡ. ಸೊ ಬೇರೆ ಬೇರೆ ಇಂಡಸ್ಟ್ರೀಸ್ಗೆ ಅಗ್ರಿಕಲ್ಚರ್ ಇಸ್ ಅ ರಾ ಮಟೀರಿಯಲ್ ಟು ಪ್ರೊವೈಡ್ ಇಟ್. ಅದು ಇಂಪಾರ್ಟೆನ್ಸ್ ಅಗ್ರಿಕಲ್ಚರ್ ಅದು. ಓಕೆನಾ, ಅಗ್ರಿಕಲ್ಚರ್ indirectly supports numerous industries. It also supports tertiary sectors such as your transport, trade and banking. ಅದಂಗೆ ನೋಡಿ, ಒಬ್ರು ರೈತ, ಅವನು ಈಗ ಹೊಲ ಬೆಳೆಸ್ಬೇಕು, ಲೋನ್ ತಗೋತಾನೆ, ಬ್ಯಾಂಕಿಂಗ್ ಹೋಗುತ್ತೆ. ಲೆಟ್ಸ್ ಸೇ ಅವನು ಕಾಟನ್ ಬೆಳೆಸ್ತಾ, ಕಾಟನ್ನ ಈಗ ಅವನು ಸಿಟಿ ತರಿಸ್ಬೇಕು, ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾ? ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು ಇಂಡಸ್ಟ್ರಿಗೆ, ಅದಕ್ಕೆ ಟ್ರಕ್ ಬೇಕು, ಟ್ರಕ್ ಹೆಲ್ಪ್ ಮಾಡುತ್ತೆ. ಲೆಟ್ಸ್ ಸೇ ನಾನೀಗ ಕಾಟನ್ ನಾನು ಶರ್ಟ್ ಮಾಡಿದೆ, ಆ ಶರ್ಟ್ ನಾನು ಮಾರಬೇಕೀಗ, ಶಾಪ್ಗೋಬೇಕು, ಟ್ರೇಡಿಂಗು. ಸೊ ನೀವು ಅಗ್ರಿಕಲ್ಚರ್ ಇಂದ ಎವ್ರಿ ಸಿಂಗಲ್ ಸೆಕ್ಟರ್ ಅಲ್ಲೂ ಕೂಡ ಯೂಸ್ ಆಗುತ್ತೆ. ಟ್ರೇಡಿಂಗ್ ಆಗಲಿ, ಒಂದು ಬ್ಯಾಂಕ್ ಆಗಲಿ, ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಎಲ್ಲದರಲ್ಲೂ ಕೂಡ ಅಗ್ರಿಕಲ್ಚರ್ ಡಿಪೆಂಡ್ ಅದ್ರ ಮೇಲೆ ಎಲ್ಲದರಲ್ಲೂ ಕೂಡ ಅಗ್ರಿಕಲ್ಚರ್ ಕೈ ಇದ್ದೇ ಇರುತ್ತೆ ಅಲ್ಲಿ. ಓಕೆನಾ, ಸೊ ಅಷ್ಟು ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್, ಅಷ್ಟು ಇಂಪಾರ್ಟೆಂಟ್ ಅಗ್ರಿಕಲ್ಚರ್. ಆಮೇಲೆ ಸ್ಟೂಡೆಂಟ್ಸ್, ನಾವು ಈಗ ಫಾರ್ಮಿಂಗ್ ಬಗ್ಗೆ ಮಾತಾಡೋದು ಬನ್ನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮಿಂಗ್, ತುಂಬಾ ಈಸಿ ಸ್ಟೂಡೆಂಟ್ಸ್, ತುಂಬಾ ಈಸಿ ಇದು. ಓಕೆನಾ, ವಾಟ್ ಇಸ್ ಇಂಟೆನ್ಸಿವ್ ಫಾರ್ಮಿಂಗ್, ವಾಟ್ ಇಸ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್, ಆಮೇಲೆ ವಾಟ್ ಇಸ್ ಕಮರ್ಷಿಯಲ್ ಫಾರ್ಮಿಂಗ್ ಮತ್ತೆ ಪ್ಲಾಂಟೇಶನ್ ಫಾರ್ಮಿಂಗ್. ತುಂಬಾ ಈಸಿ ನೋಡಿ. ವಾಟ್ ಇಸ್ ಇಂಟೆನ್ಸಿವ್ ಫಾರ್ಮಿಂಗ್? ಇಂಟೆನ್ಸ್ ಆಗಿ 2-3 ಕೆಲಸ ಮಾಡೋದು. ಕೆಲಸ ಅಂದ್ರೆ ಏನು? 2-3 ತರ ಕ್ರಾಪ್ಸ್ ಬೆಳೆಸೋದು, ರೈಟ್? ಗ್ರೋಯಿಂಗ್ 2 to 3 ಕ್ರಾಪ್ಸ್ ಇನ್ ಅ ಸೇಮ್ ಲ್ಯಾಂಡ್ ಇನ್ 1 year. ಒಂದೇ ಏರಿಯಾದಲ್ಲಿ 3-4 ಪ್ಲಾಂಟ್ಸ್ ಬೆಳೆಸ್ಬಿಡೋದು. ನೋಡಿ ಈ ತರ ಒಂದೇ ಏರಿಯಾದಲ್ಲಿ ಇಲ್ಲೊಂದು ಕ್ರಾಪ್. ಸೊ ಇಲ್ಲಿ ರೈಸ್ ಬೆಳೆಸಿದ್ರೆ ಇಲ್ಲಿ ವೀಟ್ ಬೆಳೆಸ್ತಾರೆ. ಸೊ ಎಲ್ಲ ಬೆಳೆಸ್ತಾರೆ ಒಂದೇ ಏರಿಯಾದಲ್ಲಿ. ಇಲ್ಲಿ ಇಂಟೆನ್ಸ್ ಫಾರ್ಮಿಂಗ್ ಪ್ರಾಕ್ಟಿಸ್ ಬಿಕಾಸ್ ಇಂಡಿಯಾ ಹ್ಯಾಸ್ ಅ ಲಾರ್ಜ್ ಪಾಪ್ಯುಲೇಷನ್, ಹೈ ಡಿಮಾಂಡ್ ಫಾರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್. ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಡಿಮಾಂಡ್ ಜಾಸ್ತಿ. ಸೊ ಆಬ್ವಿಯಸ್ಲಿ ಲೆಟ್ಸ್ ಸೇ ನಂಗೆ ಆನಿಯನ್ ಬೇಕು, ಕ್ಯಾರೆಟ್ ಬೇಕು, ಎರಡು ಬೇಕು ನಂಗೆ ಈಗ ತಿನ್ನೋದಕ್ಕೆ. ಎರಡು ಒಟ್ಟಿಗೆ ಬೆಳೆಸ್ಬೋದು, ಒಟ್ಟಿಗೆ ಬೆಳೆಸಿ ಎರಡು ಕೂಡ. ಸೊ ನಿಮ್ದು ಕ್ಯಾರೆಟ್ ತಿನ್ನೋರು ಕ್ಯಾರೆಟ್ಗೂ ಹೋಗುತ್ತೆ, ಆನಿಯನ್ ತಿನ್ನೋರು ಆನಿಯನ್ಗೂ ಹೋಗುತ್ತೆ ಅಷ್ಟೇ. ಓಕೆನಾ, ಕಾಮನ್ ಇನ್ ಏರಿಯಾಸ್ ವಿತ್ ಫರ್ಟೈಲ್ ಲ್ಯಾಂಡ್ ಅಂಡ್ ಡೆನ್ಸ್ ಪಾಪ್ಯುಲೇಷನ್. ನೌ ವಾಟ್ ಇಸ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂದ್ರೆ ಏನು? ವೆನ್ ಫಾರ್ಮರ್ಸ್ ಗ್ರೋ ಕ್ರಾಪ್ಸ್ ಮೇನ್ಲಿ ಫಾರ್ ದೇರ್ ಓನ್ ಯೂಸ್. ಇಲ್ಲಿ ಮಾರ್ತಾ ಇದ್ರು ಇಂಟೆನ್ಸಿವ್ ಫಾರ್ಮಿಂಗ್ ಅಲ್ಲಿ, ಬಟ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಲ್ಲಿ ಮಾಡ್ತಾ ಇಲ್ಲ. ಅವ್ರದ್ದು ಬೆಳೆನ ಅವರೇ ಯೂಸ್ ಮಾಡ್ತಾ ಇದ್ದಾರೆ. ಈಗ ಬೇರೆ ಯಾರು ಕೊಡ್ತಾನೆ ಇಲ್ಲ, ನಮ್ಗೆ ಇದು. ಓಕೆನಾ, ಇಲ್ಲಿ ನಿಮ್ಗೆ 2 ತರ ಬರುತ್ತೆ ನೋಡಿ ಸ್ಟೂಡೆಂಟ್ಸ್, 2 ತರ ಬರುತ್ತೆ. ವಾಟ್ ಇಸ್ ಸೆಡೆಂಟರಿ ಫಾರ್ಮಿಂಗ್, ಆಮೇಲೆ ಶಿಫ್ಟಿಂಗ್ ಕಲ್ಟಿವೇಶನ್. ಈಗ ಈ ಶಿಫ್ಟಿಂಗ್ ಅಂದ್ರೆ ಏನು? ಶಿಫ್ಟ್ ಆಗ್ತಾ ಇರೋದು ಒಂದ್ ಜಾಗ ಇನ್ನೊಂದು ಜಾಗ. ಅಲ್ಲಿಗೆ ನಿಮ್ಗೆ ಐಡಿಯಾ ಬಂತು ಅಷ್ಟೇ ಫುಲ್ಲು. ನೋಡಿ ಮೀನಿಂಗ್ ಏನು? ಆಲ್ಸೋ ಕಾಲ್ಡ್ ಎಸ್ ಸೆಟಲ್ಡ್ ಅಗ್ರಿಕಲ್ಚರ್, ಆಲ್ಸೋ ಕಾಲ್ಡ್ ಎಸ್ ಡು ನಾಟ್ ಸೆಟಲ್ಡ್ ಪರ್ಮನೆಂಟ್ಲಿ ಇನ್ ಒನ್ ಪ್ಲೇಸ್. ಫಾರ್ಮರ್ ಸ್ಟೇ ಇನ್ ಒನ್ ಪ್ಲೇಸ್ ಇರ್ತಾರೆ, ಇಲ್ಲಿ ಸೇಮ್ ಪ್ಲೇಸ್ ಇರಲ್ಲ, ಜಾಗದಿಂದ ಒಂದ್ ಜಾಗದಿಂದ ಬೇರೆ ಜಾಗ ಹೋಗ್ತಾ ಇರ್ತಾರೆ. ಓಕೆನಾ, ನಾವು ಯೂಸ್ ಟ್ರೆಡಿಷನಲ್ ಮೆಥಡ್ಸ್ ಅಂಡ್ ಸೀಡ್ಸ್. ಲ್ಯಾಂಡ್ ಇಸ್ ಕ್ಲಿಯರ್ಡ್ ಬೈ ಕಟ್ಟಿಂಗ್ ದ ಫಾರೆಸ್ಟ್, ಸ್ಲಾಶ್ ಅಂಡ್ ಬರ್ನ್ ಟೆಕ್ನಿಕ್. ಒಂದು ಲೆಟ್ಸ್ ಸೇ ಬೆಳೆ ಬೆಳೀತು, ಅದನ್ನ ಕಟ್ ಮಾಡಿ ಬರ್ನ್ ಮಾಡಿ ಬಿಸಾಕಿ ನೆಕ್ಸ್ಟ್ ಲ್ಯಾಂಡ್ ಹೋಗ್ತಾರೆ, ಸ್ಲಾಶ್ ಅಂಡ್ ಬರ್ನ್ ಟೆಕ್ನಿಕ್. ಲ್ಯಾಂಡ್ ಯೂಸಸ್ ಪರ್ಮನೆಂಟ್ ಫೀಲ್ಡ್ ಯೂಸ್, ಈ ಟೆಂಪರರಿ ಫೀಲ್ಡ್ ಯೂಸ್ ಮಾಡ್ತಾರೆ 2 ವರ್ಷಕ್ಕೆ. ಸಾಯಿಲ್ ಇಸ್ ಮ್ಯಾನೇಜ್ಡ್ ಅಂಡ್ ರಿಯೂಸ್ ಮಾಡ್ತಾರೆ. ಸಾಯಿಲ್ ನ ಅಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತಾರೆ, ಫರ್ಟಿಲೈಸರ್ ಹಾಕ್ತಾರೆ, ಮೆನ್ಯೂರ್ ಹಾಕ್ತಾರೆ. ಬಟ್ ಇಲ್ಲಿ ಫರ್ಟಿಲಿಟಿ ಡ್ರಾಪ್ಸ್ ಅ ಫ್ಯೂ ಇಯರ್ಸ್ ಅಂಡ್ ಸೊ ದ ಲ್ಯಾಂಡ್ ಇಸ್ ಅಬ್ಯಾಂಡೆಂಡ್. ಫರ್ಟಿಲಿಟಿ ಕಮ್ಮಿ ಆಗಿದ ತಕ್ಷಣ ಲ್ಯಾಂಡ್ ನ ಬಿಟ್ಟು ಹೋಗ್ಬಿಡ್ತಾರೆ ಅಲ್ಲಿ. ಓಕೆನಾ, ನೆಕ್ಸ್ಟ್ ಮೇನ್ ಪರ್ಪಸ್ ಪ್ರೊಡ್ಯೂಸ್ ಮೇನ್ಲಿ ಫಾರ್ ಡೊಮೆಸ್ಟಿಕ್ ಯೂಸ್, ಪ್ರೊಡ್ಯೂಸ್ ಫಾರ್ ಶಾರ್ಟ್ ಟರ್ಮ್ ಸಬ್ಸ್ಟೆನ್ಸಸ್. ಸ್ವಲ್ಪ ದಿನ 1-2 ವರ್ಷಕ್ಕೋಸ್ಕರ ಅದನ್ನ ಬೆಳೆಸ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ ಅದನ್ನ. ಸೊ ಈಸಿಯಾಗಿ ಡಿಫ್ರೆನ್ಸ್ ನೀವು ಕಲಿಬಹುದು. ಇಲ್ಲಿ ಪ್ರಾಪರ್ ಆಗಿ ಕೊಟ್ಟಿದ್ದೀನಿ ನಿಮ್ಗೆ. ನೋಟ್ಸ್ ಬೇಕಂದ್ರೆ ಸ್ಟೂಡೆಂಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಇಲ್ಲ ಅಂತಂದ್ರೆ ಕಮೆಂಟ್ಸ್ ಅಲ್ಲಿ ನೋಟ್ಸ್ ನಾನು ಆಡ್ ಮಾಡಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಕೂಡ. ಓಕೆನಾ, ನೋಟ್ಸ್ ನ ಇಲ್ಲಿಂದ ನಾವು ಸ್ಟೂಡೆಂಟ್ಸ್ ನೋಡಿ, ಇದು ಒಂದೇ ಜಾಗದಲ್ಲಿ ಇರ್ತಾರೆ, ಇಲ್ಲಿ ಫಾರ್ಮಿಂಗ್ ಮಾಡ್ತಾರೆ. ಇದೇನು ಕಲ್ಟಿವೇಶನ್ ಆಗಿದ ತಕ್ಷಣ ಇದನ್ನ ಕಟ್ ಮಾಡಿ ಬೆಂಕಿ ಹಚ್ಬಿಡ್ತಾರೆ ಫುಲ್. ಇದಕ್ಕೆ ಬೆಂಕಿ ಹಚ್ಬಿಟ್ಟು ಬೇರೆ ಜಾಗ ಹೋಗ್ಬಿಡ್ತಾರೆ, ಸ್ಲಾಶ್ ಅಂಡ್ ಬರ್ನ್ ಟೆಕ್ನಿಕ್ ಇದು. ಓಕೆ, ನಾವು ವಾಟ್ ಇಸ್ ಕಮರ್ಷಿಯಲ್ ಫಾರ್ಮಿಂಗ್? ನೋಡಿ, ಕಮರ್ಷಿಯಲ್ ನಿಮ್ಮೆಲ್ಲ ಗೊತ್ತು ಏನು? ಕಾಸು ಸರಿನಾ? ಹಣ, ರೊಕ್ಕ.
right? Farmers farming done for commercial products to sell to the market. ಟೊಬ್ಯಾಕೋ, ಶುಗರ್ ಕೇನ್, ಕಾಟನ್, ಟೀ, ಕಾಫಿ, ರಬ್ಬರ್. ನಿಮ್ಗೆ ಗೊತ್ತಲ್ಲ, ನಮ್ಮ ಮಂಗಳೂರಲ್ಲಿ ಕೂರ್ಗಲ್ಲಿ ಮಾಡ್ತಾ ಇರ್ತಾನೆ, ಎಲ್ಲ ಮಾಡ್ತಾರೆ. ಕೂರ್ಗಲ್ ಮೇನ್ಲಿ ಮಾಡ್ತಾರೆ ಸ್ಟೂಡೆಂಟ್ಸ್, ಓಕೆನಾ? ಸೊ ಕಾಫಿ ತೋಟ ಇರುತ್ತೆ ಅಲ್ಲಿ. ದಟ್ ಇಸ್ ದ ಒನ್ ಥಿಂಗ್ ಸ್ಟೂಡೆಂಟ್ಸ್. ನೌ ವಾಟ್ ಇಸ್ ಮಿಕ್ಸ್ ಫಾರ್ಮಿಂಗ್? ಕಾಂಬಿನೇಷನ್ ಆಫ್ ಕ್ರಾಪ್ ಕಲ್ಟಿವೇಶನ್ ಅಂಡ್ ಆನಿಮಲ್ ಬೇಸ್ಡ್ ಆಕ್ಟಿವಿಟೀಸ್. ಇವ್ರೀಗ ಅಗ್ರಿಕಲ್ಚರ್ ಮಾಡ್ಬೇಕಾದ್ರೆ ಅವ್ರ ಕಲ್ಟಿವೇಶನ್ ಮಾತ್ರ ಅಲ್ಲ, ಆ ಜೊತೆಗೆ ಅವ್ರ ಲ್ಯಾಂಡ್ ಅಲ್ಲಿ ಅವರು ಕ್ಯಾಟಲ್ಸ್, ಕೌ, ಗೋಟ್, ಕ್ಯಾಟಲ್ಸ್, ಬಫೆಲೋ, ಕೌ, ಗೋಟ್, ಶೀಪ್, ಚಿಕನ್ ಎಲ್ಲ ಇಟ್ಕೊಂಡ್ಬಿಡ್ತಾರೆ. ಒಂದ್ ಕಡೆ ಒಂದು ಕಾರ್ನರ್ ಒಂದು ಪಾಂಡ್ ಹಾಕ್ಬಿಟ್ಟು ಅಲ್ಲಿ ಫಿಶ್ ಬೆಳೆಸ್ಬಿಡ್ತಾರೆ, ಫಿಶ್ನು ಕೂಡ, ಓಕೆನಾ? ಸೊ ಬೇರೆ ಬೇರೆ ಆನಿಮಲ್ಸ್ ಇನ್ಕ್ಲೂಡ್ ಮಾಡ್ತಾರೆ ಇಲ್ಲಿ ನೋಡಿ. ಕ್ಯಾಟಲ್ ರೇರಿಂಗ್, ಪೋಲ್ಟ್ರಿ, ಬೀ ಕೀಪಿಂಗ್, ಪಿಗ್ ರೇರಿಂಗ್, ಸಿಲ್ಕ್ ಫಾರ್ಮಿಂಗ್, ಅಕ್ವಾಕಲ್ಚರ್ ಎಕ್ಸ್ಟ್ರಾ ಮಾಡ್ತಾರೆ ಇಲ್ಲಿ. ನೋಡಿ ಈ ತರ ಇಲ್ಲಿ ತೋಟ ಇದ್ರೆ, ಇಲ್ಲಿ ನೋಡಿ ಇಲ್ಲಿ ಪೆಸಿಕಲ್ಚರ್ ಮಾಡ್ತಾ ಇದ್ದಾರೆ. ಇಲ್ಲಿ ಚಿಕನ್, ಇಲ್ಲಿ ಒಂದು ಬೇರೆ ಬೇರೆ ಬೆಳೆಸ್ತಾ ಇರ್ತಾರೆ, ನಂಗೆ ಎಲ್ಲ ಒಟ್ಟಿಗೆ ಮಾಡ್ತಾ ಇರ್ತಾರೆ ಇಲ್ಲಿ, ಓಕೆನಾ? ವಾಟ್ ಇಸ್ ಪ್ಲಾಂಟೇಶನ್ ಫಾರ್ಮಿಂಗ್? ಕಲ್ಟಿವೇಶನ್ ಆಫ್ ನೋಡಿ, ಕಮರ್ಷಿಯಲ್ ಅಲ್ಲಿ ಬೇರೆ ಬೇರೆ ಪ್ಲಾಂಟ್ಸ್ ಇರ್ಬೋದಾಗಿತ್ತು, ಬಟ್ ಇದರಲ್ಲಿ ಪ್ಲಾಂಟೇಶನ್ ಅಲ್ಲಿ ಬರೀ ಒಂದೇ ಪ್ಲಾಂಟ್ ಇರುತ್ತೆ ನೋಡಿ. ಕಲ್ಟಿವೇಶನ್ ಆಫ್ ಸಿಂಗಲ್ ಕ್ರಾಪ್ ಓರ್ ಲಾರ್ಜ್ ಏರಿಯಾ ಮೇನ್ಲಿ ಫಾರ್ ಎಕ್ಸ್ಪೋರ್ಟ್. ಇದು ಎಕ್ಸ್ಪೋರ್ಟ್ ಮಾಡೋದು. ಸೊ ಏನ್ ಮಾಡ್ತಾರೆ ಅಂತಂದ್ರೆ, ಬರೀ ಅದೇ ಹೇಳಿದ್ನಲ್ಲ, ನಮ್ದು ಕೂರ್ ಕಡೆ ಅಲ್ಲಿ ಕಾಫಿ ಬೆಳೆಸ್ತಾರೆ, ತುಂಬಾ ಕಾಫಿ ಚೀಲ, ಕಾಫಿ ಫುಲ್ ಕಾಫಿ ಇರುತ್ತೆ, ಆಮೇಲೆ ಅದನ್ನ ಒಟ್ಟಿಗೆ ಮಾರ್ಬಿಡ್ತಾರೆ, ಎಕ್ಸ್ಪೋರ್ಟ್ ಮಾಡ್ಬಿಡ್ತಾರೆ ಅದನ್ನ, ಓಕೆ? ದಟ್ ಇಸ್ ಪ್ಲಾಂಟೇಶನ್ ಫಾರ್ಮಿಂಗ್ ಸ್ಟೂಡೆಂಟ್ಸ್. ಸೊ ತುಂಬಾ ಇನ್ಸ್ಟಿಟ್ಯೂಟ್ ನೋಡಿ, ಇದು ಪ್ಲಾಂಟೇಶನ್ ಇರುತ್ತೆ. ಇದು ಟೀ, ಕಾಫಿ ಆಗ್ಲಿ, ಇದು ಅಡಿಗೆ ತೋಟ ಆಗ್ಲಿ, ಕೋಕೋನಟ್ ಆಗ್ಲಿ, ಎಲ್ಲ ಮಾಡ್ತಾರೆ ಈ ತರ, ಓಕೆ? ಸೊ ಅಲ್ಲಿಗೆ ಸ್ಟೂಡೆಂಟ್ಸ್, ಅಲ್ಲಿಗೆ ನಿಮ್ದು ಪ್ಲಾಂಟೇಶನ್ ಎಲ್ಲಾ ತರದ್ ಮುಗೀತಿಲ್ಲಿ, ಎಲ್ಲಾ ತರದ್ ಮುಗೀತು. 1 2 3 4 ಮುಗೀತಿಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮಿಂಗ್. ಅದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಇಸ್ ವೆರಿ ಸಿಂಪಲ್ ಸ್ಟೂಡೆಂಟ್ಸ್, ದಟ್ ಇಸ್ ಕಾಲ್ಡ್ ಎಸ್ ಕ್ರಾಪಿಂಗ್ ಪ್ಯಾಟರ್ನ್. ಕ್ರಾಪಿಂಗ್ ಪ್ಯಾಟರ್ನ್ ಅಂತಂದ್ರೆ ಏನು? ಒಂದು ಟೈಮ್ ಅಲ್ಲಿ ಒಂದು ಏರಿಯಾದಲ್ಲಿ ಒಂದು ಫಾರ್ಮರು ಎಷ್ಟು ಬೇರೆ ಬೇರೆ ತರ ಪ್ಲಾಂಟ್ಸ್ ಅನ್ನು ಬೆಳೆಸ್ತಾ ಇದ್ದಾನಲ್ಲ, ದಟ್ ಇಸ್ ಕಾಲ್ಡ್ ಎಸ್ ಕ್ರಾಪ್ ಫಾರ್ಮಿಂಗ್. ಫಾರ್ ಎಕ್ಸಾಂಪಲ್, ಇವತ್ತು ಯಾವುದೋ ಒಂದು ಊರಲ್ಲಿ, ಮಂಡ್ಯದಲ್ಲಿ ಅನ್ಕೊಳ್ಳಿ, ಒಂದು ಮಂಡ್ಯದಲ್ಲಿ ಒಂದು ಊರಲ್ಲಿ ಒಬ್ಬನ ರೈತ ಇದ್ದಾನೆ. ಈಗ ಆ ಫಾರ್ಮರ್ ಈಗ ಅವನ ಏರಿಯಾದಲ್ಲಿ ಈ ಕಡೆ ಶುಗರ್ ಕೇನು, ಈ ಕಡೆ ಸ್ವಲ್ಪ ಸ್ವಲ್ಪ ರಾಗಿ, ಆಮೇಲೆ ಇಲ್ಲಿ ಒಂದ್ ಸ್ವಲ್ಪ ರೈಸು ಬೆಳೆಸ್ತಾ ಇದ್ದಾನೆ. ಸೊ ದಟ್ ಇಸ್ ಕಾಲ್ಡ್ ಎಸ್ ಕ್ರಾಪಿಂಗ್ ಪ್ಯಾಟರ್ನ್. ಒಂದು ಏರಿಯಾದಲ್ಲಿ ಎಷ್ಟು ಬೇರೆ ಬೇರೆ ತರ ಪ್ಲಾಂಟ್ಸ್ ಬೆಳೆಸ್ತಾ ಇದ್ದಾನೆ ಅಂತ ನೋಡಿ. ಕ್ರಾಪಿಂಗ್ ಪ್ಯಾಟರ್ನ್ ಮೀನ್ಸ್ ದ ಪ್ರಪೋರ್ಷನ್ ಆಫ್ ಲ್ಯಾಂಡ್ ಯೂಸ್ಡ್ ಫಾರ್ ಡಿಫರೆಂಟ್ ಕ್ರಾಪ್ಸ್. ಈ ಲ್ಯಾಂಡ್ ಇದಕ್ಕೆ ಯೂಸ್ ಆಗಿದೆ, ಈ ಲ್ಯಾಂಡ್ ಇದಕ್ಕೆ ಯೂಸ್ ಆಗಿದೆ, ಈ ಲ್ಯಾಂಡ್ ಇದಕ್ಕೆ ಯೂಸ್ ಆಗಿದೆ. ಅಟ್ ಅ ಪರ್ಟಿಕ್ಯುಲರ್ ಟೈಮ್, ಒಂದು ಟೈಮ್ ಅಲ್ಲಿ ಆ ಲ್ಯಾಂಡ್ ಅಲ್ಲಿ ಎಷ್ಟು ಬೇರೆ ಬೇರೆ ತರ ಪ್ಲಾಂಟ್ಸ್ ಇದೆ, ದಟ್ ಇಸ್ ಕಾಲ್ಡ್ ಎಸ್ ಕ್ರಾಪಿಂಗ್ ಪ್ಯಾಟರ್ನ್. ದ ರೇಷಿಯೋ ಆಫ್ ಡಿಫರೆಂಟ್ ಗ್ರೂಪ್ಸ್ the ratio of different crops grown on the total cultivated land is called as cropping pattern. ಇದು ಕ್ರಾಪಿಂಗ್ ಪ್ಯಾಟರ್ನ್ ಸ್ಟೂಡೆಂಟ್ಸ್. ಒಂದು ಏರಿಯಾದಲ್ಲಿ ಒಂದು ಗಿವನ್ ಟೈಮ್ ಅಲ್ಲಿ ಎಷ್ಟು ಬೇರೆ ಬೇರೆ ತರ ಪ್ಲಾಂಟ್ಸ್ ಬೆಳೆಸ್ತಾ ಇದ್ದಾನಲ್ಲ, ಕ್ರಾಪಿಂಗ್ ಪ್ಯಾಟರ್ನ್ ಅದು, ಓಕೆನಾ? ಇಟ್ ಇನ್ಕ್ಲೂಡ್ಸ್ ಫುಡ್ ಕ್ರಾಪ್ಸ್, ನಾನ್ ಫುಡ್, ಕಮರ್ಷಿಯಲ್ ಕ್ರಾಪ್ಸ್. ಅರ್ಥ ಮಾಡ್ಕೊಳ್ಳಿ. ಲೆಟ್ಸ್ ಸೇ ಅವನು ಈ ಕಡೆ ಶುಗರ್ ಕೇನ್ ತಿನ್ಬೋದ, ಅವನು ಒಂದು ಹೊಟ್ಟೆ ತುಂಬೋದಕ್ಕೆ ತಿನ್ನಕ್ಕಾಗಲ್ಲ. ಈ ರೈಸ್ ತಿನ್ಬೋದು, ರಾಗಿ ತಿನ್ಬೋದು. ಇದೆರಡು ಏನು ಫುಡ್ ಕ್ರಾಪ್ಸ್ ಆಯ್ತು, ಇದೇನು ಕಮರ್ಷಿಯಲ್ ಕ್ರಾಪ್, ಇದನ್ನ ಮಾರ್ಬೋದು ಅವನು. ಸೊ ಇಲ್ಲಿ ನಮ್ಗೆ ಊಟ ತಿಂದಂಗೂ ಆಗುತ್ತೆ, ಬೇರೆ ಮಾರ್ದಂಗೂ ಆಗುತ್ತೆ. ಸೊ ನಮ್ಗೆ ಹೊಟ್ಟೆನ ತುಂಬಿತು, ಸ್ವಲ್ಪ ಕಾಸು ಕೂಡ ಬಂತು ಮನೆಗೆ, ಅಷ್ಟೇ, ಓಕೆ? ದ ಕ್ರಾಪಿಂಗ್ ಪ್ಯಾಟರ್ನ್ಸ್ ಆಫ್ ರೀಜನ್ಸ್ ಡಿಪೆಂಡ್ಸ್ ಆನ್, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಯಾವ ತರ ಕ್ರಾಪ್ಸ್ ಬೆಳೆಸ್ಬೋದು. ಆಬ್ವಿಯಸ್ಲಿ ಲ್ಯಾಂಡ್ ಫಾರ್ಮ್, ಕ್ಲೈಮೇಟ್, ಸಾಯಿಲ್ ಯೋಚನೆ ಮಾಡಿ. ಲೆಟ್ಸ್ ಸೇ ಈ ಲ್ಯಾಂಡ್ ಅಲ್ಲಿ ಅವನ ಹತ್ರ, ಈ ಲ್ಯಾಂಡ್ ಅಲ್ಲಿ ಒಂದು ಚಿಕ್ಕ ಏರಿಯಾ, ಈ ಚಿಕ್ಕ ಏರಿಯಾದಲ್ಲಿ ಅವನ ಹತ್ರ ಇಲ್ಲಿ ಬ್ಲಾಕ್ ಸಾಯಿಲ್ ಅನ್ಕೊಳ್ಳಿ, ಬ್ಲಾಕ್ ಸಾಯಿಲ್ ಇದೆ. ಅವಾಗ ಏನ್ ಮಾಡ್ತಾನೆ ಅವನು, ಇವನ್ ಫಾರ್ಮರು ಇದೇ ಲ್ಯಾಂಡ್ ಅಲ್ಲಿ ಈ ಕಾರ್ನರ್ ಅಲ್ಲಿ ಏನಾಗ್ತಾನೆ, ಇಲ್ಲಿ ಕಾಟನ್ ಆಡ್ ಮಾಡ್ಬಿಡ್ತಾನೆ. ಕಾಟನ್. ಸೊ ಸಾಯಿಲ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಯಾವ ತರ ಕ್ರಾಪ್ ಪ್ಯಾಟರ್ನ್ಸ್ ಬೆಳೆಸ್ಬೋದು ಅಂತ. ಲೆಟ್ಸ್ ಸೇ ಇಲ್ಲಿ ನೀರೇ ಇಲ್ಲ, ಈ ಲ್ಯಾಂಡ್ ಅಲ್ಲಿ ನೀರೇ ಬರ್ತಾ ಇಲ್ಲ ಅನ್ಕೊಳ್ಳಿ. ಅವಾಗ ಒಂದು ರೈಸ್ ಬೆಳೆಸಕ್ಕಾಗುತ್ತಾ? ರೈಸ್ ಬೆಳೆಸುವಾಗ ನೀರ್ ಬೇಕು ಚೆನ್ನಾಗಿ. ಸೊ ಅವಾಗ ಏನ್ ಮಾಡ್ತಾನೆ, ಈ ರೈಸ್ ನ ತೆಗ್ದ್ಬಿಟ್ಟು ಬೇರೆ ಪ್ಲಾಂಟ್ ಹಾಕ್ತಾನೆ. ಅಲ್ಲಿ ಜಾಸ್ತಿ ನೀರ್ ಬೇಕಾಗಿಲ್ಲ, ಗ್ರೌಂಡ್ ಹಾಕ್ತಾನೆ, ಹಾಕ್ಬೋದು, ಓಕೆನಾ? ಓಕೆ, ವಾಟರ್ ಅವೈಲಬಿಲಿಟಿ ನೋಡಿ, ಎಕನಾಮಿಕ್ ಫ್ಯಾಕ್ಟರ್ಸ್, ಸೋಷಿಯಲ್ ಫ್ಯಾಕ್ಟರ್ಸ್, ಟೆಕ್ನಾಲಜಿ ಎಲ್ಲ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ತರ ಕ್ರಾಪ್ಸ್ ಬೆಳೆಸ್ಬೋದು ಅಂತ. ಓಕೆ, ಇಲ್ಲಿ ನಿಮ್ಮ ಹತ್ರ ಪ್ರಾಪರ್ ಆಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ವಾಟ್ ನ್ಯಾಚುರಲ್ ಫ್ಯಾಕ್ಟರ್ಸ್ ಏನು, ಫಿಸಿಕಲ್ ಫ್ಯಾಕ್ಟರ್ಸ್ ಆಸ್ ಲ್ಯಾಂಡ್ ಫಾರ್ಮ್, ಕ್ಲೈಮೇಟ್, ರೈನ್ಫಾಲ್. ಅಲ್ಲಿ ಮಳೆ ಚೆನ್ನಾಗಿ ಬರ್ತಿದ್ರೆ ಬೇರೆ ಪ್ಲಾಂಟ್ಸ್ ಬೆಳೆಸ್ತಾರೆ. ಈಗ ನಾವು ನಮ್ಮೂರ್ ಕಡೆ ಹೋದ್ರೆ, ಉತ್ತರ ಕನ್ನಡ ಹೋದ್ರೆ, ಅಲ್ಲಿ ಮಳೆ ಬರಲ್ಲ ಚೆನ್ನಾಗಿ, ಫುಲ್ ಶೆಕೆ. ಬಾಗಲಕೋಟೆ ಕಡೆ ಎಲ್ಲ ಫುಲ್ ಶೆಕೆ, ಬಾಗಲಕೋಟೆ, ಕೊಪ್ಪಳ ಕಡೆ ಎಲ್ಲ ತುಂಬಾ ಶೆಕೆ, ತುಂಬಾ ಮಳೆನೇ ಇಲ್ಲ. ಸೊ ಅಲ್ಲಿ ನಾವು ಈ ಜಾಸ್ತಿ ನೀರು ಬೇಕಾಗಿರೋ ಪ್ಲಾಂಟ್ಸ್ ಬೆಳೆಸಕ್ಕಾಗಲ್ಲ, ಆ ಥರ ಲ್ಯಾಂಡ್ ಯೂಸ್ ಮಾಡೋಕ್ಕಾಗಲ್ಲ ನಾವಲ್ಲಿ, ಓಕೆನಾ? ಈಗ ನೋಟಿಸ್ ಮಾಡಿದ್ರೆ ನೀವು ಈಚೆಗೆ ಸನ್ಫ್ಲವರು ಅದು ತುಂಬ ಬೆಳೆಸ್ತಾ ಇದಾರೆ ಅಲ್ಲಿ, ಓಕೆನಾ? ನಾವು
ಎಕನಾಮಿಕ್ ಫ್ಯಾಕ್ಟರ್ಸ್, ಫಾರ್ಮರ್ಸ್ ಗ್ರೋ ಕಮರ್ಷಿಯಲ್ ಕ್ರಾಪ್ಸ್ ಆನ್ ಲಾರ್ಜ್ ಸ್ಕೇಲ್ ಟು ಅರ್ನ್ ಮೋರ್ ಪ್ರಾಫಿಟ್. ಆಬ್ವಿಯಸ್ಲಿ ಫಾರ್ಮರ್ಸ್ಗೆ ಜಾಸ್ತಿ ಕಾಸು ಎಲ್ಲಿ ಬರುತ್ತೆ ಅಲ್ಲೇ ಅದೇ ಮಾಡ್ತಾರೆ. ಟೊಮೆಟೊ ರೇಟ್ ಕಮ್ಮಿಗೆ ಯಾಕೆ ಮಾಡ್ತಾರೆ ಟೊಮೆಟೊ? ಒಂದ್ ಕಾಲದಲ್ಲಿ ಇದು ನಮ್ದು ಈರುಳ್ಳಿ ರೇಟ್ ತುಂಬಾ ಹೈ ಆಗ್ಬಿಟ್ಟಿತ್ತಾನೆ, ಅವಾಗ ಎಲ್ಲರೂ ಈರುಳ್ಳಿ ಬೆಳೆಸಿದ್ರು, ಕಾಸು ಬಂತವಾಗ. ಓಕೆನಾ? ಮೇಕಿಂಗ್ ಪ್ರಾಫಿಟ್ ಇಸ್ ದ ಮೇನ್ ಏಮ್ ಬಿಹೈಂಡ್ ದಿಸ್ ಚೂಸಿಂಗ್. These play a major role in deciding which crop is grown, can be grown in a region, obviously. Social factors. Traditional, superstitious and illiteracy influence the type of crop grown. ಸುಮ್ಮನೆ ಬೆಳೆಸ್ತಾರೆ ಸ್ಟೂಡೆಂಟ್ ಟ್ರೆಡಿಷನ್. ಲೆಟ್ಸ್ ಸೇ ಈಗ ಈ ಊರಲ್ಲಿ ಟ್ರೆಡಿಷನ್ ಇದೆ, ಈ ಪ್ಲಾಂಟ್ ಬೆಳೆಸಬೇಕು ಅಂತ, ಅದನ್ನ ಬೆಳೆಸ್ತಾರೆ. ಅವಾಗ ಕ್ರಾಪಿಂಗ್ ಪ್ಯಾಟರ್ನ್ ಹತ್ರ ಇರುತ್ತೆ. ಫಾರ್ಮರ್ಸ್ ಆಟಿಟ್ಯೂಡ್, ಫಾರ್ಮರ್ಸ್ ಥಿಂಕಿಂಗ್ ಅಂಡ್ ವಿಲ್ಲಿಂಗ್ನೆಸ್ ಟು ಟ್ರೈ ನ್ಯೂ ಕ್ರಾಪ್ ಅಫೆಕ್ಟ್ ದ ಕ್ರಾಪಿಂಗ್ ಪ್ಯಾಟರ್ನ್. ಆಬ್ವಿಯಸ್ಲಿ ಲೆಟ್ಸ್ ಸೇ ಒಂದು ಮನೆ ಇದೆ, ಆ ಮನೆಯಲ್ಲಿ ಒಬ್ಳು ಹುಡುಗಿದಾಳೆ, ಅವಳು ಚೆನ್ನಾಗಿ ಓದ್ಬಿಟ್ಲು, ಅಗ್ರಿಕಲ್ಚರ್ ಮಾಡ್ಬಿಟ್ಲು, MSc ಅಗ್ರಿಕಲ್ಚರ್. ಈಗ ಅವಳು ಗೊತ್ತಾಗ್ಬಿಟ್ಟಿದೆ ಯಾವ ಪ್ಲಾಂಟ್ಸ್ನ ಯಾವ ಥರ ಬೆಳೆಸ್ಬೋದು ಅಂತ. ಅವಳು ಏನ್ ಮಾಡ್ತಾಳೆ, ಈಗ ಅವಳಂತಾರ ಅವ್ರ ಅಪ್ಪ ಹತ್ರ ಹೋಗ್ತಾಳೆ, ಅಪ್ಪ ನೀ ಎಷ್ಟೋ ವರ್ಷದಿಂದ ನೀನು ಈ ಪ್ಲಾಂಟ್ನ ಬೆಳೆಸ್ತಾ ಇದ್ಯಾ, ಈಗ ಈ ಪ್ಲಾಂಟ್ ಟ್ರೈ ಮಾಡಿ ನೋಡು, ಇದು ಹೈಬ್ರಿಡ್ ಟೊಮ್ಯಾಟೊ, ಇದು ಟ್ರೈ ಮಾಡಿ ನೋಡು ಅಂತಾಳೆ. ಅವ್ರಪ್ಪ ಟ್ರೈ ಮಾಡ್ತಾರೆ, ಚೆನ್ನಾಗಿ ಬೆಳ್ಕೊಂಡ್ಬಿಡುತ್ತೆ. ಸೊ ಅದು ಆಟಿಟ್ಯೂಡ್, ಅದು ಫಾರ್ಮರ್ಸ್ ಆಟಿಟ್ಯೂಡ್. ಯಾವ ಥರ ಅವರು ವಿಲ್ಲಿಂಗ್ನೆಸ್ ಇಂದ ಅವರು ಬೇರೆ ಬೇರೆ ಥಿಂಗ್ಸ್ನ ಟ್ರೈ ಮಾಡ್ತಾರೆ. ಸೊ ಅದ್ರ ಮೇಲೂ ಕೂಡ ಕ್ರಾಪಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಕ್ರಾಪಿಂಗ್ ಪ್ಯಾಟರ್ನ್ ಇಸ್ ಬೇಸಿಕಲಿ ಒಂದು ಏರಿಯಾದಲ್ಲಿ ಒಂದು ಟೈಮಲ್ಲಿ ಯಾವ ಪ್ಲಾಂಟ್ಸ್ ಬೆಳೆಸ್ತಾ ಇದ್ದಾನೆ ಒಂದು ರೈತ ಅಂತ. ಓಕೆ, ನೋಡಿ ಸ್ಟೂಡೆಂಟ್ಸ್, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು ಕೂಡ. ನೋಡಿ, ಅರ್ಲಿಯರ್ ನಾರ್ತ್ ಕರ್ನಾಟಕ ಫಾರ್ಮರ್ಸ್ ಗ್ರೂ ಜವಾರ್ ಅಂಡ್ ವೀಟ್, ಬಟ್ ನೈಟ್ ನೌ ದೇ ಪ್ರಿಫರ್ ಸನ್ಫ್ಲವರ್, ಗ್ರೌಂಡ್ನಟ್ ಅಂಡ್ ತೂರ್ ದಾಲ್, ಆನಿಯನ್, ವಿಚ್ ಗಿವ್ ದಮ್ ಬೆಟರ್ ಪ್ರಾಫಿಟ್. ಸೊ ಅದು ಏನದು ಆಟಿಟ್ಯೂಡ್ ಅದು. ಓಕೆನಾ? ಆ ಥರ ಕ್ರೇಜಿ ಇದು. ನಾವು ನೆಕ್ಸ್ಟ್ ಸ್ಟೂಡೆಂಟ್ಸ್, ಅದರ ಈ ಫ್ಯಾಕ್ಟರ್ಸ್ ಕೂಡ ಇನ್ಫ್ಲೂಯೆನ್ಸ್ ಆಗುತ್ತೆ. ವಾಟರ್ ಅವೈಲಬಿಲಿಟಿ, ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್, ಮಾರ್ಕೆಟ್. ಆಬ್ವಿಯಸ್ಲಿ ಮಾರ್ಕೆಟ್ ಹತ್ರ ಇಲ್ಲ ಅಂದ್ರೆ ಕಷ್ಟ. ಸೊ ಲೆಟ್ಸ್ ಸೇ ಮಾರ್ಕೆಟ್ ಹತ್ರ ಇಲ್ಲ, ಇಲ್ಲಿ ಮಾರ್ಕೆಟ್ ಹತ್ರ ಇಲ್ಲ, ಅವಾಗ ಏನ್ ಮಾಡ್ತಾರೆ, ಅವಾಗ ಯಾವ ಪ್ಲಾನ್ಸು ಬೇಗ ಕೊಳ್ತೋಗುತ್ತಲ್ಲ, ಲೆಟ್ಸ್ ಸೇ ಟೊಮ್ಯಾಟೊ ಬೇಗ ಹಾಳಾಗೋಗುತ್ತೆ. ಸೊ ಟೊಮ್ಯಾಟೊ ಬೆಳೆಸಲ್ಲ ಅವ್ರು ಅವಾಗ, ಮಾರ್ಕೆಟ್ ಹತ್ರ ಇಲ್ಲ ಅಂತಂದ್ರೆ. ಸೊ ಈಗ ಅವ್ರೇನ್ ಮಾಡ್ತಾರೆ, ಬೆಳೆಸ್ತಾರೆ, ಪೊಟ್ಯಾಟೊ ತುಂಬಾ ಹೆಸರು ಇರುತ್ತೆ. ಸೊ ಆ ಥರ ಥಿಂಕ್ ಮಾಡ್ಬೇಕು ಅವರು, ಎಲ್ಲ ಡಿಪೆಂಡ್ ಆಗುತ್ತೆ. ಓಕೆನಾ? ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಬೇರೆ ಬೇರೆ ತರ ಯೂಸ್ ಮಾಡ್ತಾರೆ. ಲ್ಯಾಂಡ್ ಇಲ್ಲೊಂದು ಬೇರೆ ಹಾಕಿದ್ರು, ಇಲ್ಲಿ ಬೇರೆ ಹಾಕಿದ್ರು, ಇಲ್ಲಿ ಬೇರೆ ಇಲ್ಲೊಂದ್ರೆ ಹಾಕಿದ್ದಾರೆ, ಇಲ್ಲಿ ಬೇರೆ ಏನೋ ಇದೆ, ಇಲ್ಲಿ ಬೇರೆ ಏನೋ ಇದೆ, ಇಲ್ಲಿ ಇಂಡಸ್ಟ್ರಿ ಮಾಡಿದ್ದಾರೆ. ಓಕೆ, ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ರಾಪಿಂಗ್ ಸ್ಟೂಡೆಂಟ್ಸ್, ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದು ನಾನು ಹೇಳ್ಕೊಡಕ್ಕಿಂತ ಜಾಸ್ತಿ ಇದನ್ನ ನೀವೇ ಓದ್ಬೇಕು. ಆಕ್ಚುಲಿ ನಾನು ನಿಮ್ಗೆ ಟೇಬಲ್ಸ್ ಕೊಡ್ತೀನಿ, ಪ್ಲೀಸ್ ಒಂದ್ಸತಿ ಆ ಟೇಬಲ್ ನೋಡ್ಕೊಂಬಿಡಿ ಎಲ್ಲರೂ ಕೂಡ. ಟ್ರಸ್ಟ್ ಮೀ, ಲೆಟ್ಸ್ ನೀವು ಆ ಟೇಬಲ್ ನೋಡ್ಕೊಂಡ್ರೆ ಬರೋ ಎಲ್ಲಾ ಮಾರ್ಕ್ಸ್ ಬಂದೇ ಬರುತ್ತೆ ನಿಮ್ಗೆ. ಓಕೆನಾ? ಸೊ ನಿಮ್ದು ಫಸ್ಟ್ ನಿಮ್ಗೆ ಇಷ್ಟು ಸಿಂಪಲ್ ನಿಮ್ಗೆ ಗೊತ್ತಿರಬೇಕು, ವಾಟ್ ಇಸ್ ಖರೀಫ್ ಕ್ರಾಪ್ಸ್ ಅಂಡ್ ವಾಟ್ ಇಸ್ ರಾಬಿ ಕ್ರಾಪ್ಸ್. ಈ ಖರೀಫ್ ಕ್ರಾಪ್ಸ್ ರಾಬಿ ಕ್ರಾಪ್ಸ್ ಮೇನ್ ಡಿಪೆಂಡ್ ಆಗೋದು ಯಾವ ಸೀಸನ್ ಬರುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಇದು ಸೋರ್ ಅಂದ್ರೆ ಏನು? ಸೋರ್ ಅಂದ್ರೆ ಸೀಡ್ ಹಾಕೋದು, ಅದು ಪ್ಲಾಂಟ್ ಹಾಕೋದು. ಇದು ಜುಲೈ ಮತ್ತೆ ಜೂನ್ ಟೈಮಲ್ಲಿ ಹಾಕ್ತಾರೆ. ಇದು ಹಾರ್ವೆಸ್ಟ್ ಮಾಡೋದು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ, ಲಾಸ್ಟ್ ಮಂತ್ ಇಂದ ಹಾರ್ವೆಸ್ಟ್ ಮಾಡಿರ್ತಾರೆ, ಲಾಸ್ಟ್ ಮಂತ್ ಇದೆಲ್ಲ. ಸೊ ಖರೀಫ್ ಕ್ರಾಪ್ಸ್ ಲಾಸ್ಟ್ ಮಂತ್ ಎಲ್ಲ ಕಡೆ ಹಾರ್ವೆಸ್ಟ್ ಆಗಿರುತ್ತೆ. ಓಕೆನಾ? ರಾಬಿ ಅಂದ್ರೆ ಏನು? ಅಕ್ಟೋಬರ್ ನವೆಂಬರ್ ಈ ಟೈಮಲ್ಲಿ ಮಳೆಗಾಲ ಬರ್ತಾನೆ, ಈಗ ಮಳೆಗಾಲ ಬರುತ್ತೆ ನೋಡಿ, ಮಾನ್ಸೂನ್ ಕ್ರಾಪ್ಸ್, ರೈಟ್? ಈಗ ಕೂಡ ಈಗ ಆಡ್ ಮಾಡ್ತಾರೆ, ಈಗ ಎಷ್ಟೊಂದು ಕಡೆನು ಆಡ್ ಮಾಡ್ತಾರೆ. ಓಕೆನಾ? ಯಾವಾಗ ಹಾರ್ವೆಸ್ಟ್ ಆಗುತ್ತೆ? ಫೆಬ್ರವರಿ ಮಾರ್ಚ್ ಆಗುತ್ತೆ. ಸಮ್ಮರ್ ಟೈಮಲ್ಲಿ ಬೇರೆದಿರುತ್ತೆ ಸ್ಟೂಡೆಂಟ್ಸ್. ಈಗ ನಿಮ್ಮ ಟೇಬಲ್ ಕೊಡ್ತೀನಿ, ಈ ಟೇಬಲ್ ನೋಡ್ಕೊಳ್ಳಿ, ಎಲ್ಲ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ ಸ್ಟೂಡೆಂಟ್ಸ್ ಅಲ್ಲಿಂದ. ಓಕೆ, ಇದು ನಿಮ್ದು ಖರೀಫ್ ಕ್ರಾಪ್ಸು, ಮೇಜರ್ ಕ್ರಾಪ್ಸ್ ಇಲ್ಲಿ ಕೊಟ್ಟಿದ್ದೀನಿ ಇನ್ಫಾರ್ಮೇಶನ್ ನೋಡ್ಕೊಳ್ಳಿ. ಇದು ಖರೀಫ್ ಕ್ರಾಪ್ಸು, ರಾಬಿ ಕ್ರಾಪ್ಸು, ವೀಟ್ ಎಲ್ಲ ಎಕ್ಸಾಂಪಲ್. ಇಲ್ಲಿ ಸಮ್ಮರ್ ಜಯದ್ ಕ್ರಾಪ್ಸು, ಇದು ಡಿಫರೆನ್ಸ್. ಸೊ ನಿಮ್ಗೆ ಎಕ್ಸಾಂಪಲ್ ಕೇಳ್ತಾರೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಖರೀಫ್ ಕ್ರಾಪ್ಸ್ ಅಂಡ್ ರಾಬಿ ಕ್ರಾಪ್ಸ್? ಬರೀ ಈ ತರ ಏನು ಸೀಸನ್, ಯಾವ ಸೀಸನ್ ಅಲ್ಲಿ ಸೋಯಿಂಗ್ ಟೈಮ್ ಏನು, ಹಾರ್ವೆಸ್ಟಿಂಗ್ ಟೈಮ್ ಏನು, ಕ್ಲೈಮೇಟ್ ರಿಕ್ವೈರ್ಡ್ ಯಾವ ತರ ಬೇಕು, ಜನರಲ್ ಮೆನ್ಷನ್ಸ್ ಏನು, ಓಕೆನಾ, ರೀಜನ್ಸ್ ಏನು, ಆಮೇಲೆ ಮೇನ್ ಕ್ರಾಪ್ಸ್ ಏನು, ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಕ್ರಾಪ್ಸ್ ಏನೇನು ಆ ತರನೇ ಇಲ್ಲೊಂದು ಟೇಬಲ್ ಕೊಟ್ಟಿದ್ದೀನಿ, 3 ಕಂಪೇರ್ ಮಾಡಿ ನೋಡಿ. ಇಲ್ಲಿ ಖರೀಫು, ರಾಬಿ, ಸಮ್ಮರ್ 3 ಕಂಪೇರ್ ಆಗಿದೆ ಇಲ್ಲಿ. ಓಕೆನಾ? ಸೊ ಎಕ್ಸಾಂಪಲ್ ಕೇಳಿದಾಗ ಈಸಿಯಾಗಿ ಈ ಟೇಬಲ್ ಡ್ರಾ ಮಾಡಿ ಈ ತರನೇ ಬರೀರಿ ಸ್ಟೂಡೆಂಟ್ಸ್, ಈ ತರನೇ ಬರೀರಿ, ರೈಟ್? ಅಲ್ಲ ಬರೀತೀರಾ, ಆರಾಮಾಗಿ ಬರೀತೀರಾ ಸ್ಟೂಡೆಂಟ್ಸ್, ಇದೆಲ್ಲ ನೀವು ಆರಾಮಾಗಿ ಬರೀತೀರಾ. ಓಕೆನಾ? ಖರೀಫ್ ಕ್ರಾಪ್ಸ್, ರಾಬಿ ಕ್ರಾಪ್ಸ್, ಸಮ್ಮರ್ ಅಂಡ್ ಜಾಯದ್ ಕ್ರಾಪ್ಸ್. ಓಕೆನಾ? ನಾವು ಸ್ಟೂಡೆಂಟ್ಸ್, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ರಾಪ್ಸ್ ಬಗ್ಗೆ ಮಾತಾಡಿದ್ವಿ ನಾವು, ಬಟ್ ಇಂಡಿಯಾದಲ್ಲಿ ಯಾವ ಬೇರೆ ಬೇರೆ ಕ್ರಾಪ್ಸ್ ನ ಬೆಳೆಸ್ತಾ ಇದ್ದಾರೆ, ಲೈಕ್ ವಾಟ್ ಆರ್ ಆಕ್ಚುಲಿ ಗ್ರೋಯಿಂಗ್, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕಾಟನ್ ಇದೆಯಾ, ಟೀ ಇದೆಯಾ, ಜವಾರ್ ಇದೆಯಾ, ಏನಿದೆ ಎಲ್ಲಕ್ಕಿಂತ ಮೇಜರು, ಆರಾಮ್ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಫಸ್ಟ್ ಒನ್ ಸ್ಟೂಡೆಂಟ್ಸ್ ನೋಡಿ, ಇಂಡಿಯಾ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಬೇಸ್ಡ್ ಕಂಟ್ರಿ. ಇನ್ನ ನಾವು ಆಗ್ಲೇ ಡಿಸ್ಕಸ್ ಮಾಡಿದೀವಿ. ಡ್ಯೂ ಟು ಗ್ರೀನ್ ರೆವಲ್ಯೂಷನ್ ಇಂಡಿಯಾ ಹ್ಯಾಸ್ ಪ್ರೋಗ್ರೆಸ್ ಯೂಸಿಂಗ್. ನಿಮ್ಮೆಲ್ಲರಿಗೂ ಗೊತ್ತು ಗ್ರೀನ್ ರೆವಲ್ಯೂಷನ್ ಏನಾಗಿತ್ತು? ಪ್ರಾಪರ್ ಡೆವಲಪ್ಮೆಂಟ್ ಆಗೋಗಿತ್ತು ನಮ್ದು, ರೈಟ್? ರೈಟ್, ಅಗ್ರಿಕಲ್ಚರ್ ಫೆಸಿಲಿಟಿಯಿಂದ ಮಾಡರ್ನ್ ಟೂಲ್ಸ್, ಕೆಮಿಕಲ್ ಫರ್ಟಿಲೈಸರ್ಸ್, ಇದರಿಂದ ನಮ್ದು ಇಂಡಿಯಾದು ಔಟ್ಪುಟ್ ಆಫ್ ಅಗ್ರಿಕಲ್ಚರ್ ತುಂಬಾ ಇನ್ಕ್ರೀಸ್ ಆಗೋಯ್ತು. ಓಕೆನಾ? ನಾವು ಮೇಜರ್ ಕ್ರಾಪ್ ಕ್ಯಾಟಗರೀಸ್ ಇನ್ ಇಂಡಿಯಾ,
ಇಲ್ಲಿ 4 ಇದೆ ನಿಮ್ಮ ಹತ್ರ. ಫುಡ್ ಕ್ರಾಪ್ಸ್, ಕಮರ್ಷಿಯಲ್ ಕ್ರಾಪ್ಸ್, ಫೈಬರ್ ಕ್ರಾಪ್ಸ್, ಬೆವರೇಜ್ ಕ್ರಾಪ್ಸ್. ಓಕೆನಾ? ಈಗ ಒಂದೊಂದಾಗಿ ನೋಡೋದ ಸ್ಟೂಡೆಂಟ್ಸ್ ಬನ್ನಿ. ಸ್ಟೂಡೆಂಟ್ಸ್ ಇದು ನಿಮ್ದು ಪ್ಯಾಡಿ, ವೀಟು, ವೀಟ್, ಇಲ್ಲಿ ನಿಮ್ಮ ಶುಗರ್ ಕೇನು, ಇಲ್ಲಿ ಟೊಬ್ಯಾಕೊ, ಕಾಟನ್ನು, ಟೀ, ಆಮೇಲೆ ಇದಾಯ್ತು. ಒಂದು ನಿಮಿಷ ಸ್ಟೂಡೆಂಟ್ಸ್, ಒಂದು ನಿಮಿಷ. ಇಲ್ಲಿದೆ 4 ಇದೆ, ಕರೆಕ್ಟ್ ಆಗಿದೆ, ಎಲ್ಲ ಇದೆ. ಓಕೆ, ಫಸ್ಟ್ ಒನ್ ಸ್ಟೂಡೆಂಟ್ಸ್, ಫಸ್ಟ್ ಒನ್ ಇಸ್ ಪ್ಯಾಡಿ. ಪ್ಯಾಡಿ ತೋರಿಸ್ಕೊಳ್ಳೋದು ರೈಸು. ಏನು ಫುಡ್ ಕ್ರಾಪ್ ಇದು, ಏನಿದು ಫುಡ್ ಕ್ರಾಪ್ ಇದು. ಓಕೆನಾ? ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ಕ್ರಾಪ್ ಇನ್ ಇಂಡಿಯಾ, ಲಾರ್ಜೆಸ್ಟ್ ಪ್ಯಾಡಿ ಗ್ರೋನ್ ಏರಿಯಾ ಇನ್ ದ ವರ್ಲ್ಡ್, ಸೆಕೆಂಡ್ ಇನ್ ಪ್ರೊಡಕ್ಷನ್. ನಾವು ವರ್ಲ್ಡ್ ಅಲ್ಲಿ ಸೆಕೆಂಡ್ ಹೈಯೆಸ್ಟ್ ಪ್ರೊಡಕ್ಷನ್. ಸೀಸನ್ ಖರೀಫ್ ಕ್ರಾಪ್. ಟೆಂಪರೇಚರ್ ಎಷ್ಟು ಬೇಕಾಗುತ್ತೆ, ರೈನ್ಫಾಲ್ ಎಷ್ಟು ಬೇಕಾಗುತ್ತೆ, ಸಾಯಿಲ್ ಯಾವ ತರ ಬೇಕಾಗುತ್ತೆ, ಅಲಿವ್ಯೂಯಲ್ ಇಲ್ಲ ಕ್ಲೇ ಸಾಯಿಲ್. ರಿಕ್ವೈರ್ಮೆಂಟ್ ಫ್ಲಾಟ್ ಲ್ಯಾಂಡ್ ಬೇಕಾಗುತ್ತೆ ಕೂಡ, ಫ್ಲಾಟ್ ಲ್ಯಾಂಡ್ ಇರಬೇಕು. ಅಲ್ಲಿ ಫ್ಲಾಟ್ ಲ್ಯಾಂಡ್ ಯಾಕೆ ಬೇಕಂದ್ರೆ ನಾವು ನೀರ್ ಇರ್ಬೇಕಲ್ಲಿ. ಈ ನೋಟಿಸ್ ಮಾಡಿರ್ಬೋದು, ರೈಸ್ ನ ಬೆಳೆಸಬೇಕಾದ್ರೆ ಅಲ್ಲಿ ನೀರ್ ಇದ್ದೇ ಇರ್ಬೇಕಲ್ಲಿ. ನೀರ್ ಇಲ್ಲ ಅಂದ್ರೆ ಬೆಳೆಸಕ್ ಆಗಲ್ಲ. ನೀರ್ ತುಂಬಾ ಇಂಪಾರ್ಟೆಂಟ್ ಅಲ್ಲಿ. ಓಕೆನಾ? ಇಲ್ಲಿ ನೋಡಿ, ಈ ತರ ಬೆಳೆಸಿರ್ತಾ ಇರುತ್ತೆ, ಈ ತರ ನೀರ್ ಹಾಕಿರ್ತಾರೆ, ಎಲ್ಲ ಕಡೆನೂ ಕೂಡ ನೀರ್ ಹಾಕಿರ್ತಾರೆ ರೈಸ್ನ. ಓಕೆನಾ? ನಾವು ಮೇಜರ್ ಪ್ರೊಡಕ್ಷನ್ ಸ್ಟೇಟ್ ವೆಸ್ಟ್ ಬೆಂಗಾಲ್, ಲಾರ್ಜೆಸ್ಟ್, ಎಲ್ಲಾ ವೆಸ್ಟ್ ಬೆಂಗಾಲ್ ಆಗುತ್ತೆ ರೈಸು. ಆಂಧ್ರ ಪ್ರದೇಶ, ತಮಿಳುನಾಡು, ಒರಿಸ್ಸಾ, ಕರ್ನಾಟಕ, ಉತ್ತರ ಪ್ರದೇಶ ಮತ್ತೆ ಪಂಜಾಬ್ ಆಗುತ್ತೆ ಈ ತರ. ನೆಕ್ಸ್ಟ್ ಏನು ವೀಟ್ ಸ್ಟೂಡೆಂಟ್ಸ್. ವೀಟ್ ಆಲ್ಸೋ ಫುಡ್ ಕ್ರಾಪ್. ಏನು ಇದು ರಾಬಿ ಕ್ರಾಪ್ ಅಂತ. ಇದು ಟೆಂಪರೇಚರ್ 10 to 15 ಡಿಗ್ರೀಸ್ ಇದ್ರೆ ಸಾಕಿದು, ಕಮ್ಮಿ ಟೆಂಪರೇಚರ್ ಸಾಕು. ರೈನ್ಫಾಲ್ ಕೂಡ ಕಮ್ಮಿ ಬೇಕಿದ್ದಕ್ಕೆ, ರೈಸ್ಗಿಂತ ಕಮ್ಮಿ ಬೇಕಿದ್ದಕ್ಕೆ. ಓಕೆನಾ? ಇಂಪಾರ್ಟೆಂಟ್ ರಾಬಿ ಕ್ರಾಪ್. ಇಂಡಿಯಾ ಇಸ್ ಅಮಾಂಗ್ ದ ಟಾಪ್ ವೀಟ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ನಾವು ಬೇರೆ ಕಂಟ್ರೀಸ್ ವೀಟ್ ನ ಎಕ್ಸ್ಪೋರ್ಟ್ ಮಾಡ್ತಿರ್ತೀವಿ ಯಾವಾಗೂ. ಓಕೆನಾ? ಸಾಯಿಲ್ ಯಾವ ತರ ಬೇಕು, ಬ್ಲಾಕ್ ಸಾಯಿಲ್, ಸ್ಯಾಂಡಿ ಮಿಕ್ಸ್ಡ್. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ನೋಡಿ, ವೀಟು ಜನರಲ್ ಆಗಿ ನಾರ್ತ್ ಇಂಡಿಯಾ ಜಾಸ್ತಿ ಚೆನ್ನಾಗಿ ಮಾಡ್ತಾರೆ ವೀಟ್ನ. ನಮ್ಗಿಂತ ಜಾಸ್ತಿ ಅವ್ರು ಜಾಸ್ತಿ ಬೆಳೆಸ್ತಾರೆ. ಓಕೆ, ಅದಕ್ಕೆ ನೀರು ಅವಶ್ಯಕತೆ ಇಲ್ಲ ಅಷ್ಟೊಂದು. ಅದರ್ ಸ್ಟೇಟ್ಸ್ ಕೂಡ ಮಾಡುತ್ತೆ, ಬಟ್ ಟಾಪ್ ಪ್ರೊಡ್ಯೂಸರ್ಸ್ ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ವೀಟು. ಅವ್ರ ಮನೆಯಲ್ಲಿ ಎವ್ರಿ ಸಿಂಗಲ್ ಡೇ ಚಪಾತಿ ಆಗ್ಲೇಬೇಕು ಅವ್ರ ಮನೆಯಲ್ಲಿ. ಓಕೆ, ಅದು ಇದು ಈ ತರ ವೀಟ್ ಬೆಳೆಸ್ತಾ ಇರ್ತಾರೆ. ಈ ತರ ವೀಟ್ ಬೆಳೆಸ್ತಾ ಇರ್ತಾರೆ ಅವರು ಫುಲ್. ನೆಕ್ಸ್ಟ್ ಶುಗರ್ ಕೇನು ಸ್ಟೂಡೆಂಟ್. ಶುಗರ್ ಕೇನ್ ಕರ್ನಾಟಕ ಬಂದೇ ಬರುತ್ತೆ, ನೋಡ್ಕೊಳ್ಳಿ, ಮಂಡ್ಯ ಕಡೆ ಎಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಕಮರ್ಷಿಯಲ್ ಕ್ರಾಪ್. ಇಂಡಿಯಾ ಇಸ್ ದ ಒರಿಜಿನ್ ಆಫ್ ಶುಗರ್ ಕೇನ್ ಅಂಡ್ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ಸೊ ಇಂಡಿಯಾ ಶುಗರ್ ಕೇನ್ ಒರಿಜಿನ್ ಆಗಿತ್ತು. ಎಲ್ಲಾ ಕಂಟ್ರೀಸ್ಗೂ ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ ಶುಗರ್ ಕೇನ್ ನ, ಹೈ ಕ್ವಾಲಿಟಿ ಶುಗರ್ ಕೇನ್. ಓಕೆನಾ? ನಾವು annual crop growing in irrigated areas. ಟೆಂಪರೇಚರ್ ಸ್ವಲ್ಪ ಜಾಸ್ತಿನೇ ಬೇಕು, ರೈನ್ಫಾಲ್ ಬೇಕು, ಸಾಯಿಲ್ ಎಲಿವಿಯರ್ ಮತ್ತೆ ಬ್ಲಾಕ್ ಸಾಯಿಲ್ ಮತ್ತೆ ಕೂಡ. ಮೇಜರ್ ಸ್ಟೇಟ್ಸ್ ಸ್ಪೆಷಲ್ ನೋಟ್ ಏನು, ರಟೂನ್ ಸಿಸ್ಟಮ್ ಅಂತ ಇರುತ್ತೆ. ನ್ಯೂ ಕ್ರಾಪ್ ಗ್ರೋನ್ ಫ್ರಮ್ ದ ಪ್ರೀವಿಯಸ್ ಕ್ರಾಪ್ ರೂಟ್ ಪೀಸಸ್. ಏನಂದ್ರೆ ನಾವು ರೂಟ್ ಪೀಸ್ ಇರುತ್ತಲ್ಲ ಪ್ರೀವಿಯಸ್ದು, ಅದನ್ನ ತಗೊಂಡ್ಬಿಟ್ಟು ಮತ್ತೆ ಬೆಳೆಸ್ತೀವಿ, ರೂಟ್ಸ್ ನ ಬೆಳೆಸ್ಬೋದು ನಾವು. ವೆಜಿಟೇಟಿವ್ ಪ್ರೊಪಗೇಷನ್ ಮಾಡ್ಬೋದು, ಅಷ್ಟೇ ಮೀನಿಂಗು. ವೆಜಿಟೇಟಿವ್ ಪ್ರೊಪಗೇಷನ್ ಮಾಡ್ಬೋದು ಇಲ್ಲಿ. ಓಕೆನಾ? ಸೈನ್ಸ್ ಸ್ಟೂಡೆಂಟ್ಸ್ ನೀವೆಲ್ಲ, ಸೈನ್ಸ್ ಗೊತ್ತು ನಿಮ್ಗೆಲ್ಲ. ಓಕೆನಾ? ನೆಕ್ಸ್ಟ್ ನೋಡಿ, ಈ ತರ ವೀಟ್ ಶುಗರ್ ಕೇನ್ ಬೆಳೆಸ್ತಾ ಇರ್ತಾರೆ. ನೆಕ್ಸ್ಟ್ ಟೊಬ್ಯಾಕೊ ಸ್ಟೂಡೆಂಟ್ಸ್. ಟೊಬ್ಯಾಕೊ ನಿಮ್ಗೆ ಗೊತ್ತು, ರೈಟ್? ಟೊಬ್ಯಾಕೊ ಒಳ್ಳೇದಲ್ಲ, ಬಾಡಿಗೆ ಒಳ್ಳೇದಂತೂ ಅಲ್ವೇ ಅಲ್ಲ, ರೈಟ್? ಬಟ್ ಇಂಡಿಯಾ ಬೆಳೆಸುತ್ತೆ, ತುಂಬಾ ತುಂಬಾ ಅಂದ್ರೆ ತುಂಬಾ ಬರುತ್ತೆ ಕಾಸಿದೆ ಅದರಿಂದ. ಓಕೆನಾ? ನೋಡಿ ಇಲ್ಲಿ ಕಮರ್ಷಿಯಲ್ ಕ್ರಾಪ್, ಥರ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇಂಡಿಯಾ ವರ್ಲ್ಡ್ ಅಲ್ಲಿ. ಬಿಡಿ, ಸಿಗರೇಟ್, ಹುಕ್ಕಾ, ಸ್ನುಫ್ ಅಂಡ್ ಡೈರೆಕ್ಟ್ ಕನ್ಸಂಪ್ಷನ್. ಅದೇ ಒಂದು ಜುಬಾ ಕೇಸರಿ ಮಾಡ್ತಾರೆ ಇದೆ. ಓಕೆನಾ? ಟ್ರಾಪಿಕಲ್ ಫಾರೆಸ್ಟ್ ಇರುತ್ತೆ, ಟೆಂಪರೇಚರ್ ಸ್ವಲ್ಪ ಬೇಕು, ರೈನ್ಫಾಲ್ ಕಮ್ಮಿ ಬೇಕು. ಇಲ್ಲಿ ನೋಡಿ ಪ್ರೊಡ್ಯೂಸರ್ಸ್ ನೋಡಿ. ಓಕೆನಾ? ಇಂಪಾರ್ಟೆಂಟ್ ಮಾರ್ಕೆಟ್ಸ್ ಕರ್ನಾಟಕದಲ್ಲಿ, ನಿಮ್ ಬೆಳಗಾವಿಯಲ್ಲಿ ಇದೆ ಸ್ಟೂಡೆಂಟ್ಸ್. ಬೆಳಗಾವಿಯಲ್ಲಿ ಇಂಪಾರ್ಟೆಂಟ್ ಮಾರ್ಕೆಟ್ ಇದೆ ಇದ್ರದ್ದು. ಓಕೆನಾ? ಸೊ ಆಂಧ್ರ ಪ್ರದೇಶ್, ಗುಜರಾತ್, ಉತ್ತರಾಖಂಡ್, ಕರ್ನಾಟಕ, ಬಿಹಾರ್, ತಮಿಳುನಾಡು, ಮಹಾರಾಷ್ಟ್ರ ಎಲ್ಲಾ ಕಡೆನೂ ಕೂಡ ಕಮರ್ಷಿಯಲ್ ಕ್ರಾಪ್ ಆಗಿ ಬೆಳೆಸ್ತಾರೆ ಟೊಬ್ಯಾಕೋನ. ನಾವು ಸ್ಟೂಡೆಂಟ್ಸ್ ಈ ತರ ಬೆಳೆಸ್ತಾ ಇರ್ತಾರೆ. ನೋಡಿದ್ರೆ ಸ್ಟೂಡೆಂಟ್ಸ್ ಯಾವತ್ತಾದ್ರು ಊರ್ ಕಡೆ ಈ ತರ ಒಂಥರ ನಿಮ್ಗೆ ಅನ್ಸುತ್ತೆ ಅದು ಕ್ಯಾಬೇಜ್ ಅಂತ, ಅದು ಕ್ಯಾಬೇಜ್ ಅಲ್ಲ. ಅದು ನೋಡೋ ಕ್ಯಾಬೇಜ್ ತರನೇ ಇರುತ್ತೆ, ಚಿಕ್ಕ ಒಂದು ಫ್ಲವರ್ ತರ ಬರ್ತಾ ಇರುತ್ತೆ, ಬಟ್ ಅದು ಟೊಬ್ಯಾಕೋ. ಓಕೆ, ನೆಕ್ಸ್ಟ್ ಇಸ್ ಕಾಲ್ಡ್ ಎಸ್ ಕಾಟನ್. ನಮ್ಮ ಕೂಡ ಬೆಳೀತಾರೆ ಕಾಟನ್ ನ. ಓಕೆನಾ? ಫೈಬರ್ ಕ್ರಾಪ್, ಮೋಸ್ಟ್ ಇಂಪಾರ್ಟೆಂಟ್ ಫೈಬರ್ ಕ್ರಾಪ್ ಯೂಸ್ಡ್ ಇನ್ ಕಾಟನ್ ಮಿಲ್ಸ್ ಅಂಡ್ ಮೇಜರ್ ಎಕ್ಸ್ಪೋರ್ಟ್. ಫಸ್ಟ್ ಇನ್ ಏರಿಯಾ ಅಂಡರ್ ಸಿವಿಲೈಸೇಷನ್, ಸೆಕೆಂಡ್ ಇನ್ ಪ್ರೊಡಕ್ಷನ್. ಓಕೆನಾ? ಇದು ಖರೀಫ್ ಕ್ರಾಪ್. ಇದಕ್ಕೆ ಬ್ಲಾಕ್ ಕಾಟನ್ ಸಾಯಿಲ್ ಬೇಕು ಎಲ್ಲದಕ್ಕೂ. ಅದು ಮಾಯಿಶ್ಚರ್ ರಿಟೈನ್ ಮಾಡಬೇಕು, ಅದು ಆಲ್ಸೋ ಅಲಿವಿಯಲ್ ಸಾಯಿಲ್. ಮೇಜರ್ ಸ್ಟೇಟ್ಸ್. ಆಮೇಲೆ ಸ್ಟೂಡೆಂಟ್ಸ್ ಈ ಚಾಪ್ಟರ್ ನಿಮಗೆ ಮ್ಯಾಪ್ ಬರಲ್ಲ, ಗೊತ್ತು. ಈ ಚಾಪ್ಟರ್ ನಿಮಗೆ ಮ್ಯಾಪ್ ಬರಲ್ಲ. ಸೊ ಸ್ಟೇಟ್ಸ್ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ನಿಮ್ಗೆ ಸ್ಟೇಟ್ಸ್ ಬಗ್ಗೆ ಸರ್ ಇನ್ನಷ್ಟು ಬಾಯ್ಟ್ ಮಾಡೋದು ಕೇಳಕ್ ಹೋಗಲ್ಲ, ಇದನ್ನ ಸ್ಟೇಟ್ಸ್ ಕೇಳಕ್ ಹೋಗಲ್ಲ. ಓಕೆ, ನಿಮ್ಗೆ ಜನರಲ್ ಆಗಿ ಇದನ್ನ ನಿಮ್ಗೆ 2 ಮಾರ್ಕ್ಸ್ ಬರುತ್ತೆ. ಆ 2 ಮಾರ್ಕ್ಸ್ ಯಾವುದು ತೋರಿಸ್ತೀನಿ ಲಾಸ್ಟ್ ಅಲ್ಲಿ. ಅಕಾರ್ಡಿಂಗ್ ಟು ಯುವರ್ ಬ್ಲೂ ಪ್ರಿಂಟ್ ಇಂದ ಈ ಚಾಪ್ಟರ್ ಇಂದ ನಿಮಗೆ ಒಂದು 2 ಮಾರ್ಕ್ ಕ್ವೆಶ್ಚನ್ ಬರಬೇಕು. ಅದು ಯಾವ ಬರುತ್ತೆ ತೋರಿಸ್ತೀನಿ ಬನ್ನಿ ಮುಂದೆ. ಹಂಗೆ ಓಕೆ, ಇಲ್ಲಿ ಇದು ಕಾಟನ್. ಟೀ ಸ್ಟೂಡೆಂಟ್, ಲಾಸ್ಟ್ ಒನ್ ಇಸ್ ಟೀ. ಏನಪ್ಪಾ ಬೆವರೇಜು ಅಂದ್ರೆ ಇದು ಟೀ ಕಾಫಿ ಇದೆಲ್ಲ. ವರ್ಲ್ಡ್ಸ್ ಮೋಸ್ಟ್ ಪಾಪ್ಯುಲರ್ ಡ್ರಿಂಕ್. ಇಂಡಿಯಾ ಆಸ್ ದ ಲಾರ್ಜೆಸ್ಟ್ ಪ್ರೊಡಕ್ಷನ್, ಮೇಜರ್ ಎಕ್ಸ್ಪೋರ್ಟ್. ಸೊ ನಮ್ದು ಥರ್ಡ್ ಪಾರ್ಟ್, ನಮ್ದು ಮೇಜರ್ ಟೀ ಬೇರೆ ಕಂಟ್ರೀಸ್ಗೆ ಹೋಗ್ತಾ ಇರುತ್ತೆ ಎಲ್ಲ ಕೂಡ. ಓಕೆನಾ? ಸೊ ಮೇಜರ್ ಎಕ್ಸ್ಪೋರ್ಟರು. ಟೈಪ್ಸ್ ಏನು, ಪೆರನಿಯಲ್ ಕ್ರಾಪ್. ಪೆರನಿಯಲ್ ಅಂದ್ರೆ ಸ್ಟೂಡೆಂಟ್ಸ್ ಏನು, 1 ವರ್ಷದಲ್ಲೇ ಮುಗಿಸ್ಬಿಡುತ್ತೆ. ಓಕೆ, ಇನ್ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ರೀಜನ್ಸ್.
ಅರೌಂಡ್ 21 ಡಿಗ್ರಿ ಸೆಲ್ಸಿಯಸ್ ನೀರು ಚೆನ್ನಾಗಿ ಬೇಕು. ಇದಕ್ಕೆ ಸಾಯಿಲ್ ನೋಡಿ, ಬ್ಲಾಕ್ ಸಾಯಿಲು, ಫರ್ಟೈಲ್ ಸಾಯಿಲ್ ಬೇಕು, ರೈಟ್. ಆಲ್ಟಿಟ್ಯೂಡ್ ಬೇಕು, ಇದು ತುಂಬಾ ಇಂಪಾರ್ಟೆಂಟ್. ಇದು ಆಲ್ಟಿಟ್ಯೂಡ್ ಅಂದ್ರೆ ಇದಕ್ಕೆ ಸ್ವಲ್ಪ ಹೈಟ್ ಇರಬೇಕು ಇದಕ್ಕೂ. ಅದಕ್ಕೆ ನಾವೇನ್ ಮಾಡ್ತೀವಿ ನೋಡ್ತೀವಿ, ಇದನ್ನ ಜಾಸ್ತಿ ನಾರ್ತ್ ಈಸ್ಟ್ ಸ್ಟೇಟ್ ಅಲ್ಲಿ ನೋಡ್ತೀವಿ, ನಾರ್ತ್ ಈಸ್ಟ್ ಸ್ಟೇಟ್ ಅಲ್ಲಿ. ಯಾಕಂದ್ರೆ ಬೆಳೆಸಬೇಕಂದ್ರೆ ಸ್ವಲ್ಪ ಆಲ್ಟಿಟ್ಯೂಡ್ ಹತ್ರ ಹೈಟ್ ಇರಬೇಕು, ಓಕೆನಾ. ಇದು ತಮಿಳ್ನಾಡು ಕೂಡ ಬೆಳೆಸ್ತಾರೆ, ಊಟಿಯಲ್ಲೆಲ್ಲ ಬೆಳೆಸ್ತಾರೆ ಇದನ್ನ, ಓಕೆನಾ. ನಾವು ನೋಡಿ ಈ ತರ ಆಲ್ಟಿಟ್ಯೂಡ್ ಅಲ್ಲಿ ಇರಬೇಕು. ನೋಡಿ ಚೆನ್ನಾಗಿದೆ ನೋಡೋದಕ್ಕೆ, ಚೆನ್ನಾಗಿದೆಯಲ್ಲ, ಓಕೆ. ನಾವು ಸ್ಟೂಡೆಂಟ್ಸ್ ಇದು ಬಿಟ್ಟರೆ ಲಾಸ್ಟ್ ಟಾಪಿಕ್ ಹಾರ್ಟಿಕಲ್ಚರ್ ಕ್ರಾಪ್ಸ್. ಹಾರ್ಟಿಕಲ್ಚರ್ ಅಂದ್ರೆ ಸ್ಟೂಡೆಂಟ್ಸ್, ಹಾರ್ಟಿಕಲ್ಚರ್ ಅಂತಂದ್ರೆ ನಾವು ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಬೆಳೆಸೋದು, ಓಕೆನಾ. ಹಾರ್ಟಿಕಲ್ಚರ್ ಇನ್ವಾಲ್ವ್ಸ್ ಕಲ್ಟಿವೇಶನ್ ಫ್ರೂಟ್ಸ್, ವೆಜಿಟೇಬಲ್ಸ್ ಅಂಡ್ ಫ್ಲವರ್ಸ್. ಫ್ಲವರ್ಸ್ ಬರಲ್ಲ ಜನರಲ್ ಆಗಿ, ಫ್ರೂಟ್ ವೆಜಿಟೇಬಲ್ಸ್ ಬರುತ್ತೆ, ಓಕೆ. ಇಟ್ ಇನ್ಕ್ಲೂಡ್ಸ್ ಕ್ರಾಪ್ಸ್ ದಟ್ ಈಲ್ಸ್ ಹಾರ್ವೆಸ್ಟ್ ಇನ್ ಶಾರ್ಟ್ ಪೀರಿಯಡ್. ಯಾಕಂದ್ರೆ ಮಾರ್ಬೇಕು ನಾವು, ಶಾರ್ಟ್ ಪೀರಿಯಡ್ ಏನ್ ಬರುತ್ತಲ್ಲ ತಗೊಂಡ್ಬಿಟ್ಟು ಮಾರ್ಬಿಡ್ಬೇಕು ನಾವು ಅದನ್ನ. ಟೊಮ್ಯಾಟೊ ಆಗಲಿ, ಪೊಟ್ಯಾಟೊ ಆಗಲಿ, ಲೇಡೀಸ್ ಫಿಂಗರ್ ಆಗಲಿ, ಕ್ಯಾರೆಟ್ ಆಗಲಿ, ಅದೆಲ್ಲ, ಓಕೆನಾ. ಏನು, ಇಂಡಿಯಾ ರ್ಯಾಂಕ್ಸ್ ಫಸ್ಟ್ ಇನ್ ದ ವರ್ಲ್ಡ್ ಇನ್ ಪ್ರೊಡಕ್ಷನ್ ಆಫ್ ಮ್ಯಾಂಗೋ, ಬನಾನಾ, ಚೀಕು ಅಂಡ್ ಸಿಟ್ರಸ್ ಫ್ರೂಟ್ಸ್. ಚೀಕು ಅಂದ್ರೆ ಸಪೋಟಾ, ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ನಿಮ್ದು ಲೆಮನ್, ಆರೆಂಜು, ಮೋಸಂಬಿ, ಅದೆಲ್ಲ. ಗವರ್ಮೆಂಟ್ ಸಪೋರ್ಟ್ ನೋಡಿ, ಬಿಕಾಸ್ ಆಫ್ ದ ಹೈ ಪೊಟೆನ್ಶಿಯಲ್ ದ ಗವರ್ಮೆಂಟ್ ಇಸ್ ಗಿವಿಂಗ್ ಇನ್ಕ್ರೀಸ್ ಇಂಪಾರ್ಟೆನ್ಸ್ ಟು ದ ಹಾರ್ಟಿಕಲ್ಚರ್. ದಿಸ್ ರ್ಯಾಪಿಡ್ ಪ್ರೋಗ್ರೆಸ್ ಇಸ್ ನೋನ್ ಆಸ್ ಗೋಲ್ಡನ್ ರೆವಲ್ಯೂಷನ್. ಏನಿದು, ಇದು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದೆ ಗೋಲ್ಡನ್ ಇದಕ್ಕೆ, ಏನೋ ಗವರ್ಮೆಂಟ್. ಯಾಕಂದ್ರೆ ಇದೇನು ಪೊಟೆನ್ಶಿಯಲ್ ತುಂಬಾ ಜಾಸ್ತಿ, ತುಂಬಾ ರೆವೆನ್ಯೂ ಬರ್ಬೋದು, ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಗೋಲ್ಡನ್ ರೆವಲ್ಯೂಷನ್. ಇದು ಯಾವುದು, ಹಾರ್ಟಿಕಲ್ಚರ್ ಇಂದ ಆಗ್ತಾ ಇರೋದು, ಓಕೆನಾ. ಅದಾದ್ಮೇಲೆ ಸ್ಟೂಡೆಂಟ್ಸ್ ಫೇವರಬಲ್ ಕಂಡೀಷನ್ಸ್ ಫಾರ್ ಹಾರ್ಟಿಕಲ್ಚರ್ ಅಂದ್ರೇನು, ಲ್ಯಾಂಡ್ ಫಾರ್ಮ್ ಇರಬೇಕು, ಸೂಟಬಲ್ ಕ್ಲೈಮೇಟ್ ಇರಬೇಕು, ಫರ್ಟೈಲ್ ಸಾಯಿಲ್, ಇರಿಗೇಷನ್, ಅವೈಲಬಿಲಿಟಿ ಆಫ್ ಲೇಬರ್, ಸ್ಟ್ರಾಂಗ್ ಮಾರ್ಕೆಟ್ ಲಿಂಕೇಜ್. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದು. ನೀವು ಎಷ್ಟೇ ಮಾಡಿ, ನೀವು ಬೆಳೆಸ್ಬಿಟ್ರಿ ನೀವು, ಬಟ್ ಯಾರು ತಗೊಳಕಿಲ್ಲ ನಿಮ್ಮ ಹತ್ರ, ಮಾರ್ಕೆಟ್ ಇಲ್ಲ ಅಲ್ಲಿ ಮಾರೋದಕ್ಕೆ, ಏನ್ ಯೂಸ್, ರೈಟ್. ಆಮೇಲೆ ಗವರ್ಮೆಂಟ್ ಎಂಕರೇಜ್ಮೆಂಟ್ ಇರಬೇಕು. ನಾವು ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನ್ ಮಾಡ್ತಿದೆ ಗೊತ್ತಾ, ಹಾರ್ಟಿಕಲ್ಚರ್ ಮೇಲೆ ರಿಸರ್ಚ್ ಜಾಸ್ತಿ ಮಾಡಿಸಿದೆ. ಹೈಬ್ರಿಡ್ ಪ್ಲಾಂಟ್ಸ್, ಬಿಟಿ ಕಾಟನ್, ಬಿಟಿ ಬ್ರಿಂಜಾಲ್, ರೈಟ್. ಸೊ ಅಡ್ವಾನ್ಸ್ ಜೆನೆಟಿಕ್ ಇಂಜಿನಿಯರಿಂಗ್ ಯೂಸ್ ಮಾಡಿಬಿಟ್ಟು ಡೆವಲಪ್ಮೆಂಟ್ ಮಾಡ್ತಿದೆ ಹಾರ್ಟಿಕಲ್ಚರ್ನ, ಏನೋ ಎಕ್ಸ್ಟ್ರಾ. ನಾ ಲಾಸ್ಟ್ ಟಾಪಿಕ್ ಇಸ್ ಕಾಲ್ಡ್, ಇದು ನೋಡಿ ಈ ತರ ಬೆಳೆಸೋದು. ಗ್ರೀನ್ ಹೌಸ್ ಕೂಡ ಒಂದು ಅಡ್ವಾಂಟೇಜ್. ಗ್ರೀನ್ ಹೌಸ್ ಆಲ್ಸೋ ಇಸ್ ದ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್. ಇದು ಗ್ರೀನ್ ಹೌಸ್ ಅಲ್ಲಿ ದೇ ಟ್ರೈ ಟು ಗ್ರೋ ಕ್ಯಾಪ್ಸಿಕಮ್ ಬೆಳೆಸ್ತಾರೆ ಅದರಲ್ಲಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ ಎಲ್ಲ ಬೆಳೆಸ್ತಾರೆ ಅದರಲ್ಲಿ, ಓಕೆ. C3 ಪ್ಲಾಂಟ್ಸ್ ಬೆಳೆಸ್ತಾರೆ, ಓಕೆ. ನಾವು ವಾಟ್ ಇಸ್ ಫ್ಲೋರಿಕಲ್ಚರ್. ಫ್ಲೋರಿಕಲ್ಚರ್ ಅಂದ್ರೆ ಫ್ಲವರ್ಸ್ ಬೆಳೆಸೋದು, ಓಕೆನಾ. ಫ್ಲೋರಿಕಲ್ಚರ್ ರೆಫರ್ಸ್ ಟು ಪ್ರೊಡಕ್ಷನ್ ಆಫ್ ಫ್ಲವರ್ ಫಾರ್ ಮಾರ್ಕೆಟಿಂಗ್. ನಿಜ ಅಂತೀನಿ, ಈ ಫ್ರೂಟ್ ವೆಜಿಟೇಬಲ್ಗಿಂತ ಫ್ಲವರೇ ಬೆಸ್ಟ್ ಬಿಸ್ನೆಸ್. ನೀವು ನೋಡ್ಬೋದು ಹಬ್ಬ ಟೈಮಲ್ಲಿ ಬಂದಾಗ ಹಬ್ಬಬ್ಬಾ ಮುಟ್ಟಕ್ಕಾಗಲ್ಲ ಯಾರು ಇವ್ರನ್ನ, ರೇಟ್ ಹಂಗೋಗ್ಬಿಟ್ಟಿರುತ್ತೆ ರೇಟು, ಓಕೆನಾ, ಫ್ಲವರ್ದು. ಸೊ ಫ್ಲವರ್ ಕಾಮನ್ಲಿ ಪ್ರೊಡ್ಯೂಸ್ ಏನು, ಜಾಸ್ಮಿನ್, ಚಂಪಾ, ಮಾರಿಗೋಲ್ಡ್, ಕ್ರಿಸಾಂಥಮಮ್, ಕನಕಾಂಬರ, ರೋಸ್, ಲಿಲಿ, ಮೇಜರ್ ಫ್ಲವರ್ಸ್ ಇದು. ನಿಮ್ಗೆ ದೇವರಿಗೆ ಹಾಕೋದು ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಇದನ್ನ, ಓಕೆನಾ. ಹೈ ಡಿಮಾಂಡ್ ಕಟ್ ಫ್ಲವರ್ಸ್ ಗಳು ತುಂಬಾ ಮಾಡ್ತಾರೆ. ರೋಸ್ ಕಟ್ ಆಗಿರೋ ಬರೋ ಚಿಕ್ಕ ರೋಸ್ಗಳು ದೇವ್ರ ಮೇಲೆ ಹಾಕೋದಕ್ಕೆ, ಆರ್ಕಿಡ್ಸ್, ರೈಟ್, ಲಿಲ್ಲಿ, ಎಷ್ಟು ಮೇಲೆ ಬಿಡ್ತದೆ. ಬೇಸಿಕಲಿ ಇದೆಲ್ಲ ಫ್ಯಾನ್ಸಿ, ಸ್ವಲ್ಪ ಫ್ಯಾನ್ಸಿ ಇದೆಲ್ಲ, ಓಕೆ. ಸೊ ಇದು ಕೂಡ ಚೂಸ್ ಮಾಡ್ತಾರೆ, ಬಟ್ ಜನರಲ್ ಆಗಿ ಇದನ್ನ ಬೆಳೆಸಕ್ಕೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ, ಯಾಕಂದ್ರೆ ಇದಕ್ಕೆ ತುಂಬಾ ಜಾಸ್ತಿ ಡಿಮಾಂಡ್ ಇದೆ ಆನ್ ಅ ಡೇ ಟು ಡೇ ಬೇಸಿಸ್, ಓಕೆ. ನಾ ಸ್ಟೂಡೆಂಟ್ಸ್ ಅದಾದ್ಮೇಲೆ ಮೇಜರ್ ಫ್ಲೋರಿಕಲ್ಚರ್ ಸ್ಟೇಟ್ಸ್, ಎಲ್ಲ ಸ್ಟೇಟ್ಸ್ ಅಲ್ಲಿ ಬೆಳೆಸ್ತಾರೆ ಸ್ಟೂಡೆಂಟ್ಸ್, ಫ್ಲವರ್ಸ್ ಬೆಳೆಸ್ತಾರೆ. ಬೆನಿಫಿಟ್ಸ್ ಏನು, ಹೆಲ್ಪ್ಸ್ ಡೈವರ್ಸಿಟಿ ಅಗ್ರಿಕಲ್ಚರ್, ಪ್ರೊವೈಡ್ಸ್ ಗುಡ್ ಇನ್ಕಮ್ ಫಾರ್ ದ ಫಾರ್ಮರ್ಸ್, ಹ್ಯಾಸ್ ಸ್ಟ್ರಾಂಗ್ ಡೊಮೆಸ್ಟಿಕ್ ಅಂಡ್ ಎಕ್ಸ್ಪೋರ್ಟ್ ಪೊಟೆನ್ಶಿಯಲ್. ಇದು ಫ್ಲವರ್ಸ್. ಸೊ ಸ್ಟೂಡೆಂಟ್ಸ್ ಈ ಚಾಪ್ಟರ್ ನಿಮ್ಗೆ ಹೇಳ್ದಂಗೆ ನಾನು ನಿಮ್ಗೆ ಜನರಲ್ ಆಗಿ 2 ಮಾರ್ಕ್ಸ್ ಕ್ವಶನ್ ಮಾತ್ರ ಬರೋದಿಲ್ಲಿ, 5 ಮಾರ್ಕ್ಸ್ ಎಲ್ಲ ಬರಕ್ ಹೋಗಲ್ಲ ಇಲ್ಲಿ. ಸೊ 2 ಮಾರ್ಕ್ ಯಾವ ತರ ಕ್ವಶನ್ ಕೇಳ್ಬೋದು ನಿಮ್ಗೆ ಇಲ್ಲಿ. ಫಾರ್ ಎಕ್ಸಾಂಪಲ್, ವಾಟ್ ಇಸ್ ಲ್ಯಾಂಡ್ ಯೂಸ್ ಅಂದ್ರೆ ಏನು, ಇದು 1 ಮಾರ್ಕ್ ಕ್ವಶನ್ಸ್ ಇದೆಲ್ಲ, 1 ಮಾರ್ಕ್. ಗೋಲ್ಡನ್ ರೆವಲ್ಯೂಷನ್ ಅಂದ್ರೆ ಏನು, ವಾಟ್ ಇಸ್ ಕಮರ್ಷಿಯಲ್ ಫಾರ್ಮಿಂಗು, ಎಲ್ಲ ಹೇಳ್ಕೊಡಿದೀನಿ ಇವತ್ತು. ವಾಟ್ ಇಸ್ ಫ್ಲೋರಿಕಲ್ಚರ್, ಇಂಡಿಯಾಸ್ ರ್ಯಾಂಕ್ ಇನ್ ದ ವರ್ಲ್ಡ್ ಇನ್ ಟರ್ಮ್ಸ್ ಆಫ್ ಕಲ್ಟಿವೇಶನ್ ಏರಿಯಾ. ಹೇಳಿದ ಸ್ಟೂಡೆಂಟ್ಸ್ ಕಲ್ಟಿವೇಶನ್ ಏರಿಯಾ ಬಗ್ಗೆ ಹೇಳಿದ್ಲಾಗ್ಲೇ. ರಾಬಿ ಫಾರ್ಮಿಂಗು, ವಾಟ್ ಇಸ್ ಇಂಟೆನ್ಸಿವ್ ಫಾರ್ಮಿಂಗು, ವಾಟ್ ಇಸ್ ಸಬ್ಸಿಡೆನ್ಸ್ ಫಾರ್ಮಿಂಗು, ವಾಟ್ ಇಸ್ ಮಿಕ್ಸ್ ಫಾರ್ಮಿಂಗು. ಸೊ ಎಲ್ಲ ಕ್ವಶನ್ಸ್ ಕೂಡ ನೋಟ್ಸ್ ಅಲ್ಲೇ ಆನ್ಸರ್ ಇದೆ ಇವತ್ತು, ಎಲ್ಲ. ಇದು 2 ಮಾರ್ಕ್ ಕ್ವಶನ್ಸ್. ವಿಚ್ ಆರ್ ದ ಕ್ರಾಪಿಂಗ್ ಸೀಸನ್ಸ್ ಇನ್ ಇಂಡಿಯಾ, ರಾಬಿ, ಖಾರಿಫ್ ಮತ್ತೆ ಸಮ್ಮರು, ಓಕೆನಾ. ಹೌ ಇಸ್ ರೈಸ್ ಫಾರ್ಮಿಂಗ್ ಡಿಫ್ರೆಂಟ್ ಫ್ರಮ್ ವೀಟ್ ಫಾರ್ಮಿಂಗ್. ರೈಸ್ ಫಾರ್ಮಿಂಗ್ ಅಲ್ಲಿ ಏನಾಗ್ತಾ ಇತ್ತು ನೆನಪಿರ್ಬೇಕು ನಿಮ್ಗೆ, ರೈಸ್ ಫಾರ್ಮಿಂಗ್ ಅಲ್ಲಿ ನೀರು ಜಾಸ್ತಿ ಬೇಕು. ಇಲ್ಲಿ ನಿಮ್ಗೆ ವೀಟ್ ನೀರ್ ಬೇಡ, ಒಂದು ರಾಬಿ ಇನ್ನೊಂದು ಖರೀಫ್ ಬರೀರಿ ಫುಲ್ ಇತ್ತಲ್ಲ, ಇದು ಫುಲ್ ಬರಿಬೇಕು ನೀವು, ಈ ಬರಿಬೇಕು, ಡಿಫ್ರೆನ್ಸ್ ಬರಿಬೇಕು ಇಲ್ಲಿ ನೋಡಿ. ವೀಟು ಇದು ರೈಸ್, ಖರೀಫ್ ಕ್ರಾಪ್ ಇಲ್ಲಿ ನಿಮ್ದು ರಾಬಿ ಕ್ರಾಪ್. ಟೆಂಪರೇಚರು, ಸ್ಯಾಂಡ್ ಯಾವ್ದು ಬೇಕು ಬರೀರಿ ಈ ಸ್ಯಾಂಡ್ ನ. ಸೊ ಈ ಟೇಬಲ್ ಇಂದ ಪಾಯಿಂಟ್ಸ್ ಎತ್ಕೊಂಡ್ ಬರಿಬಹುದು ಆರಾಮಾಗಿ, ನೀವು ಟೇಬಲ್ ಇಂದ ಪಾಯಿಂಟ್ಸ್ ಎತ್ಕೊಂಡ್ ಬರಿಬಹುದು, ಓಕೆನಾ. ಆಮೇಲೆ ವಾಟ್ ದ ಫ್ಯಾಕ್ಟರ್ಸ್ ದಟ್ ಕಂಡಕ್ಟಿವ್ ಫಾರ್ ಗ್ರೋಯಿಂಗ್ ಕಾಟನ್. ಕಾಟನ್ ಹೇಳೋದಕ್ಕೆ ಏನೇನು ಬೇಕು ಅಲ್ಲಿ ಲಿಸ್ಟ್ ಕೊಟ್ಟಿದ್ನಲ್ಲ, ಲಿಸ್ಟ್ ಅಲ್ಲಿ ಇದೆ ಎಲ್ಲ ಆನ್ಸರ್ಸ್. ಟೆಂಪರೇಚರು, ಸಾಯಿಲು, ಎಲ್ಲಿ ಬೆಳೆಸ್ತಾರೆ, ಏನು ನೀರೇನ್ ಬೇಕು,
ಟೆಂಪರೇಚರ್ ಎಲ್ಲ ಇದೆ ಅಲ್ಲಿ. ಓಕೆನಾ. ಹಾರ್ಟಿಕಲ್ಚರ್ ಇಸ್ ಮೇಕಿಂಗ್ ಇಮೆನ್ಸ್ ಪ್ರೋಗ್ರೆಸ್ ಇನ್ ಇಂಡಿಯಾ. ಎಕ್ಸ್ಪ್ಲೇನ್. ಎಕ್ಸ್ಪೋರ್ಟ್ ಮಾಡ್ತೀವಿ ತುಂಬಾ ನಾವು ಹಾರ್ಟಿಕಲ್ಚರ್ ಇಂದ. ಬೇರೆ ಬೇರೆ ತರ ರೆವಲ್ಯೂಷನ್ ಆಗ್ತಿದೆ ರೈಟ್ ಹಾರ್ಟಿಕಲ್ಚರ್ ಇಂದ. ಇಲ್ಲಿ ನೋಡಿ ನಮ್ದು ಗೋಲ್ಡನ್ ರೆವಲ್ಯೂಷನ್ ಸ್ಟೂಡೆಂಟ್ಸ್. ಗೋಲ್ಡನ್ ರೆವಲ್ಯೂಷನ್ ಸುಮ್ಮನೆ ಇದು ನೋಡಿ ಇಲ್ಲಿ ಇದು ಎಲ್ಲ ಬೆಳೆಸ್ತೇವೆ ಇಂಡಿಯಾಸ್ ಅಚೀವ್ಮೆಂಟ್ಸ್. ಬರೀರಿ ಇದನ್ನ ಗೌರ್ಮೆಂಟ್ ಸ್ವಲ್ಪ ಬರೀ ಮುಗಿತಾ ಈಗ ಆನ್ಸರ್. 2 ಮಾರ್ಕ್ಸ್ ಇಷ್ಟೊಂದು ಬರಿಬಾರದು ಬಟ್ ಬರಿಬೋದು ಆರಾಮಾಗಿ ನೀವು ಇಷ್ಟು. ಓಕೆನಾ. ಅದಾದ್ಮೇಲೆ ಹೌ ಹ್ಯಾಸ್ ಫ್ಲೋರಿಕಲ್ಚರ್ ಹೆಲ್ಪ್ ಇನ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಫಾರ್ಮರ್ಸ್. ಲಾಸ್ಟ್ ಟಾಪಿಕ್ ಹೇಳ್ಕೊಟ್ಟಿಲ್ಲ ಇಲ್ಲಿ ಇದು ಬರೀರಿ ಇದು ಇದು ಬರೀರಿ ಬೆನಿಫಿಟ್ಸ್ ಬರೀರಿ ಸಾಕು. ಇನ್ಕಮ್ ಸಿಗುತ್ತೆ, ಡೈವರ್ಸಿಟಿ ಅಗ್ರಿಕಲ್ಚರ್ ಸಿಗುತ್ತೆ, ಸ್ಟ್ರಾಂಗ್ ಡೊಮೆಸ್ಟಿಕ್ ಅಂಡ್ ಎಕ್ಸ್ಪೋರ್ಟ್ ಕಂಡೀಷನ್ ಬರೀರಿ ಸಾಕು. ಸೊ ಅಲ್ಲಿಗೆ ಸ್ಟೂಡೆಂಟ್ಸ್ ಅಲ್ಲಿಗೆ ಈ ತರ ಮಾಡ್ತಾ ಮಾಡ್ತಾ ನಮ್ಮ ಚಾಪ್ಟರ್ ಮುಗೀತು ಸ್ಟೂಡೆಂಟ್ಸ್. ಆಲ್ಮೋಸ್ಟ್ 35 ನಿಮಿಷದಲ್ಲಿ ನಾನು ಚಾಪ್ಟರ್ ಮುಗಿಸಿನಿ ಸ್ಟೂಡೆಂಟ್ಸ್. 1 ಶಾರ್ಟ್ ಲೆಕ್ಚರ್. ಆಲ್ಮೋಸ್ಟ್ ಎವ್ರಿ ಸಿಂಗಲ್ ಲೈನ್ ಆಫ್ ನಿಮ್ದು ಟೆಕ್ಸ್ಟ್ ಬುಕ್ ಕವರ್ ಆಗಿದೆ ಇಲ್ಲಿ. ಟೆಕ್ಸ್ಟ್ ಬುಕ್ ಎವ್ರಿ ಸಿಂಗಲ್ ಲೈನ್ ಕವರ್ ಆಗಿದೆ. ಸೊ ನಿಮ್ಗೆ ಈ ತರ ಎವ್ರಿ ಸಿಂಗಲ್ ಡೇ 1 ಶಾರ್ಟ್ ಬರ್ತಾ ಇರುತ್ತೆ. ನೀವು ನೋಡ್ತಾ ಇರಿ, ಕಲಿತಾ ಇರಿ, ನೋಟ್ಸ್ ಮಾಡ್ತಾ ಇರಿ, ಮತ್ತೆ ಮಾರ್ಕ್ಸ್ ತಗೋತಾ ಇರಿ. ಓಕೆನಾ ಸ್ಟೂಡೆಂಟ್ಸ್. ಚಾನಲ್ ಸೂಪರ್ ಆಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಅಲ್ಲಿವರೆಗೂ ಕಮೆಂಟ್ ಹಾಕೋದು ಮರಿಬೇಡಿ. ಹೆಂಗಿತ್ತು ಕ್ಲಾಸು. ನೆಕ್ಸ್ಟ್ ಚಾಪ್ಟರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಚಾಪ್ಟರ್ ಎಲ್ಲ ನಿಮ್ದು ಜೋಗ್ರಫಿ. ನೆಕ್ಸ್ಟ್ 5 ಡೇಸ್ ಜೋಗ್ರಫಿ ಮುಗಿಸ್ಬಿಡೋದ ಪಾರ್ಟ್ 2. ಓಕೆ. ಅದಾದ್ಮೇಲೆ ಹಿಸ್ಟ್ರಿ ಪಾರ್ಟ್ 2. ಅದಾದ್ಮೇಲೆ ಬೇರೆ ಬೇರೆ ಪಾರ್ಟ್ 2 ಮುಗಿಸ್ಬಿಡೋದ. ಆಮೇಲೆ ಪಾರ್ಟ್ 1 ಮುಗಿಸೋದ. ಸೊ ಈ ತರ ಮಾಡ್ತಾ ಮಾಡ್ತಾ ನಿಮ್ದು 30 ಡೇಸ್ ಅಲ್ಲಿ ಫುಲ್ ಸೋಷಿಯಲ್ ಮುಗ್ದೋಗುತ್ತೆ, ಆರಾಮಾಗಿ ಮುಗ್ದೋಗುತ್ತೆ. ಯು ಹ್ಯಾವ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಯು ಹ್ಯಾವ್ ಚಾಪ್ಟರ್ ರಿವಿಷನ್ ಎಲ್ಲ ಕೂಡ ಒಂದೇ ಮಂತ್ ಅಲ್ಲಿ. ಓಕೆ. ಸೊ ಸ್ಟೂಡೆಂಟ್ಸ್ ವಿಡಿಯೋ ಶೇರ್ ಮಾಡೋದು ಮರಿಬೇಡಿ. ಆಲ್ ದಿ ಬೆಸ್ಟ್. ಬೈ ಬೈ ಆಲ್ ಆಫ್ ಯು ಅಂಡ್ ಟೇಕ್ ಕೇರ್.